ಎಲ್ರಿಗೂ ನಮಸ್ಕಾರ. DRS ಫ್ಯಾನ್ಸ್ ಇಡೀ ಜಗತ್ತಲ್ಲಿ ನೋಡ್ತಾ ಇದ್ದೀರಾ ಅಂತಾನೆ ಗೊತ್ತು. ಲೈವ್ ಶೋ ಬರ್ತಾನೆ ಇರ್ತೀವಿ. ಜಾನಿ ಹೆಂಗಿದ್ರು ಇದ್ದೇ ಇರ್ತಾನೆ. ಅಖಿಲು, ಚಿಪ್ಲಿ, GK, ಪವನ್ ಯಾರನ್ನೂ ಬಿಡೋದಿಲ್ಲ ನಾವು. ಬಟ್ ಸಂಭಾಷಣೆ ಅಂತಂದು ಬಂದಾಗ ಗೆಸ್ಟ್ಗಳನ್ನ ಕರೆಸಲೇಬೇಕಾಗಿರೋಂಥ ಒಂದು ಅನಿವಾರ್ಯತೆ ಇದ್ದೇ ಇದೆ. ಹಂಚ್ಕೊಳ್ಳೋಕ್ಕೆ, ಮಾತುಕತೆ ಮಾಡೋದಕ್ಕೋಸ್ಕರ, ನಾನ್ ಸ್ಟಾಪ್ ಮಾತಾಡೋಕ್ಕೆ ನನ್ಕಿನ್ನ ಜಾಸ್ತಿ ಒಬ್ಬ ಮಾತಾಡ್ತಾರಲ್ಲ, ಅವ್ರು ಇವತ್ತು ಗೆಸ್ಟ್ ಆಗಿ ಬಂದಿದ್ದಾರೆ. ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಮಾಡಿಸ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಸ್ಟಿಲ್ 2 ನಿಮಿಷದಲ್ಲಿ ಟ್ರೈ ಮಾಡ್ತೀನಿ ನಾನು. ಮೋಸ್ಟ್ಲಿ ಎಷ್ಟೊಂದು ಜನ ನೀವು ಕೇಳಿರ್ತೀರಾ, ಕೃಷ್ಣರಾಜ್ ಶ್ರೀನಾಥ್ ನನ್ನ ಜೊತೆ ಕೂತಿರೋ ಅಂಥ ವ್ಯಕ್ತಿ. ಇವತ್ತಿನ ದಿವಸ ಅದ್ಭುತವಾದಂಥ ಕ್ರಿಕೆಟರು, ಅದ್ಭುತವಾದಂಥ ಅಂಪೈರು. ಒಟ್ನಲ್ಲಿ ಹೇಳಬೇಕು ಅಂತಂದರೆ ಮಲ್ಟಿ ಪರ್ಸನಾಲಿಟಿ ಇರೋವಂಥ ಒಂದು ಜೀವ, ಹಾಗೆ ಒಂದೇ ದೇಹ. ಆಕರ್ಷಣೆ ಅನ್ನೋದು ಅಂತಂದರೆ ಇನ್ನೊಂದು ಹೆಸರು ನಮ್ಮ ಕೃಷ್ಣರಾಜ್ ಶ್ರೀನಾಥ್ ಅವರು. ನನ್ನ ಕ್ಲೋಸ್ ಫ್ರೆಂಡು. ನಮ್ಮ ಅಣ್ಣ ಇದ್ದಾಗೆ ಒಟ್ಟಿಗೆ ಆಡಿದ್ವಿ ಎಷ್ಟೋ ವರ್ಷ. ಚಿಕ್ಕ ಹುಡುಗರಿದ್ದಾಗ ನಾವು ಇವ್ರು ನೋಡಿ ಬೆಳೀತಾ ಇದ್ವಿ. ಇಂಟ್ರೊಡಕ್ಷನ್ ಇನ್ನೂ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಬಟ್ ಕರ್ನಾಟಕಗೆ, ತಮಿಳ್ನಾಡಿಗೆ ಎರಡೂ ಟೀಮ್ಸ್ಗೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡೋದಂಥ ಸ್ಟೈಲಿಶ್ ಬ್ಯಾಟ್ಸ್ಮನ್ ಇವರು. ಅಣ್ತಮ್ಮಂದ್ರು ಬ್ರಿಲಿಯಂಟ್ ಆಗಿ ಆಡ್ತಾ ಇದ್ರು. ಕೆ ಶ್ರೀರಾಮ್ ಇವ್ರ ತಮ್ಮ. ನನ್ನ ಜೊತೆ ಆಡಿದವನು ನಾನು ಅಂಡರ್-16, 19, 21, 23 ಎಲ್ಲ ಒಟ್ಟಿಗೆ ಆಡಿದ್ದು ಅವ್ರ ತಮ್ಮ. ಬಟ್ ರಂಜಿ ಟ್ರಾಫಿ ಆಡಿದಾಗ ಅಂತ ಬಂದಾಗ ಕರ್ನಾಟಕದಲ್ಲಿ ಇಬ್ಬರು ಬ್ರದರ್ಸು ಬೇರೆ ಬೇರೆ ಟೀಮ್ಸ್ಗೆ ಆಡಿರೋದು ಫಸ್ಟ್ ಇನ್ಸ್ಟೆನ್ಸು ನನಗೆ ಗೊತ್ತಿಲ್ಲ. ಲಾಸ್ಟ್ ಇನ್ಸ್ಟೆನ್ಸನೋ ಅದೇನೋ ಅಪೋಸಿಷನ್ ಟೀಮಲ್ಲಿ ಆಡೋದು. ತಮಿಳ್ನಾಡಿಗೆ ಶ್ರೀನಾಥ್ ಆಡಿದ್ರೆ ಕರ್ನಾಟಕಗೆ ಕೆ ಶ್ರೀರಾಮ್ ಡೆಬ್ಯೂ ಮಾಡಿದ್ರು ಭದ್ರಾವತಿನಲ್ಲಿ. ಅದು 96 ಕ್ರಿಕೆಟ್ ಬಿಟ್ಟಾದ್ಮೇಲೆ ಅದ್ಭುತವಾದಂಥ ಅಂಪೈರ್ ಅಂತ ಅನ್ಸ್ಕೊಂಡು ಅವರು ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲಿ ಅಂಪೈರಿಂಗ್ ಮಾಡಿ, ಜೂನಿಯರ್ ಕ್ರಿಕೆಟಲ್ಲಿ ಅಂಪೈರಿಂಗ್ ಮಾಡಿ, IPL ಅಲ್ಲಿ ಸಾಕಷ್ಟು ವರ್ಷ ಅಂಪೈರ್ ಆಗಿ ನಿಂತ್ಕೊಂಡು ತಾಳ್ಮೆಯಿಂದ ನೋಡಿ ಡಿಸಿಷನ್ ಮಾಡಿ, ವಿರಾಟ್, ರೋಹಿತ್, ಗೌತಮ್ ಗಂಭೀರ್, ಧೋನಿ ಅಂತ ಪ್ಲೇಯರ್ಸ್ಗಳನ್ನ ಹತ್ತಿರದಿಂದ ನೋಡುವಂಥ ಭಾಗ್ಯ ಸಿಕ್ಕಿರೋರು ನಮ್ಮ ಬೆಂಗಳೂರಿನ ಸೌತ್ ಹುಡುಗ. ಹುಟ್ಟಿದ್ದು ಮಧುರೈನಲ್ಲಿ, ಆಡಿದ್ದು ಕರ್ನಾಟಕಗೆ, ತಮಿಳ್ನಾಡಿಗೆ. ಕನ್ನಡ ಮತ್ತು ತಮಿಳ್ ಎರಡು ಈಕ್ವಲ್ ಆಗಿ ಮಾತಾಡ್ತೇನೆ. ಎಲ್ಲದಕ್ಕಿಂತ ಮುಖ್ಯ ಒಂದು ಗೊನೆ ಬಾಳೆಹಣ್ಣು ತಿಂತಾನೆ. ನಮಸ್ಕಾರ ವಿಜಯ್, ಭಾಳ ಅದ್ಭುತವಾಗಿತ್ತು ನಿಮ್ಮ ಇಂಟ್ರಡಕ್ಷನ್. ಈ ಒಂದು DRS ಶೋಲಿ ನಾನು ಸಣ್ಣ ವಿದ್ಯದಲ್ಲಿ ಬಂದು ಭಾಗಿಯಾಗಿದ್ದೆ, ನೀವು ಚಿಕ್ಕ ತೆರೆಯಲ್ಲಿ ಶುರು ಮಾಡಿದಾಗ. ಬಟ್ ಈ ಒಂದು ದೊಡ್ಡ ತೆರೆಯಲ್ಲಿ ಬಂದ ಮೇಲೆ ನನಗೂ ಭಾಳ ಆಸೆ ಇತ್ತು ಒಂದು ದಿವಸ ನಾನು ಭಾಗಿಯಾಗಬೇಕು ಅಂತ. ಖಂಡಿತವಾಗ್ಲೂ ಇದು ನನ್ನ ಭಾಗ್ಯ ಇವತ್ತು ಇಲ್ಲಿರೋದು. ಥ್ಯಾಂಕ್ ಯು ವೆರಿ ಮಚ್ ವಿಜಯ್. ಭಾಳ ಸಂತೋಷ ನಮ್ಮ ಪ್ರೋಗ್ರಾಮ್ಗೆ ಬಂದಿದ್ದೀರಾ ಅಂತ. ಬಟ್ ಕುಂಬಿ, ನಾನು ಸ್ಟಾರ್ಟ್ ಮಾಡೋದೇ ಎಲ್ಲಿಂದ ಅಂತ ಯೋಚನೆ ಮಾಡ್ತಾ ಇದ್ದಾಗ ಯಡಿಯೂರಿಂದ ಸ್ಟಾರ್ಟ್ ಮಾಡಲೇಬೇಕು. ನೀವು ಶುರು ಮಾಡಿದೆ ಅಲ್ಲಿ ಅನಿಲ್ ಕುಂಬ್ಳೆ ಅವರ ಪಕ್ಕದ ಮನೆ. ನಿಮ್ದೊಂದು ಗ್ಯಾಂಗ್ ಸಖತ್ತಾಗಿತ್ತು ಅಲ್ಲಿ, ಆ ಲೇಕ್ ಪಕ್ಕ. ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಹೆಂಗಿರೋ ಟೆನ್ನಿಸ್ ಬಾಲ್ ದಾದಾನೆ ಕಿಂಗೆ. ಎನಿವೆ, ನಿಜ ಹೇಳಬೇಕು ಅಂದರೆ ಕ್ರಿಕೆಟ್ ಅನ್ನೋದು ಯಾವ ಥರ ಅಂದರೆ, ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ಸ್ವಲ್ಪ ಬಂದು ನೆಪ್ಚೂನ್ಸ್ ಅಂತ ಒಂದು ಕ್ಲಬ್ ಇತ್ತು, ಅಲ್ಲಿ ಬಂದು ಲೋ ಡಿವಿಷನ್ ಸ್ವಲ್ಪ ಕ್ರಿಕೆಟ್ ಆಡ್ತಾ ಇದ್ರು. ಆ ಕಾಲದಲ್ಲಿ ಈ ಕೊಲ್ಟೆ ಅನ್ನೋರು, ಅಂದರೆ ಅಂಬೆಗಾಲ್ ಹಾಕಿ ಆಫ್ ಸ್ಟಂಪಿಂದ ಲೆಗ್ ಸೈಡ್ ಹೊಡಿಯೋ ಬಾಲ್ನ ಕೊಲ್ಟೆ ಪ್ಲೇಯರ್ ಅನ್ನೋರು. ಸೊ ಅವ್ರು ಆ ಥರ ಕ್ರಿಕೆಟ್ ಆಡೋರು ಅಂತ ನಾನು ಕೇಳ್ಪಟ್ಟೆ. ಬಟ್ ನಮ್ಮ ಫ್ಯಾಮಿಲಿ ಇನ್ನೊಬ್ಬರು ನೋಡಿದ್ರೆ ವೆಂಕಟರಮಣ ಅಂತ ಅವ್ರು ಬಂದು ಸ್ಟೇಟ್ ಸ್ಕೂಲ್ಸ್ ಆಡಿದ್ರು. ಇನ್ಫ್ಯಾಕ್ಟ್ JR ವಿಶ್ವನಾಥ್ ಅವ್ರು ಒಂದ್ಸಲ ಏನು ಹೇಳಿದ್ರು ನನಗೆ ಅಂದರೆ, ರೀ ನಿಮ್ಮ ಚಿಕ್ಕಪ್ಪ ಹೊಡಿಯೋ ಕವರ್ ಡ್ರೈವ್ ನೋಡೋಕೆ ನಾವು ನೋಡ್ತಿದ್ವಿ ಅವು ಕ್ರಿಕೆಟು ಅನ್ನೋರು. ಸೊ ನಾನು ಅನ್ಕೊಂತಿದ್ದೆ, ಏನು ಅಷ್ಟು ದೊಡ್ಡ ಪ್ಲೇಯರ ನಮ್ಮ ಚಿಕ್ಕಪ್ಪ ಅಂತ. ರಕ್ತಗತವಾಗಿ ಬಂದ್ಬಿಡ್ತಾನೆ ನಿಮಗೆ ಕವರ್ ಡ್ರೈವ್ ಅಂದರೆ. ನನಗೆ ಕವರ್ ಡ್ರೈವ್ ಭಾಳ ವರ್ಷ ಆದ್ಮೇಲೆ ಬಂತು. ನನಗೆ ಕವರ್ಸ್ ಇದ್ದಿದ್ದು ಆಕ್ಚುಲಿ ಮಿಡ್ ವಿಕೆಟ್ ಸೈಡಲ್ಲಿ, ಸೊ ಈ ಕಡೆ ಇತ್ತು. ಸೊ ಹಾಗಾಗಿ ನಾವು ಜಾಯಿಂಟ್ ಫ್ಯಾಮಿಲಿ ಆಗಿದ್ವಿ ಯಡಿಯೂರಲ್ಲಿ. ಸೊ ಆ ಕಾಲದಲ್ಲಿ ಏನು ಅಂದರೆ, ಮೊದಲನೇ ನನಗೆ ಬಂದು ಮಕ್ಕಳಿಗೆಲ್ಲ ಚಿಕ್ಕ ವಯಸ್ಸಲ್ಲಿ ಬಂದು ಆಟ ಸಾಮಾನು ಕೊಡಿಸೋರು. ಸೊ ನನ್ನ ಜ್ಞಾಪಕದಲ್ಲಿರೋದು, ನನಗೆ ಫಸ್ಟು ಕೊಡಿಸಿದ ಆಟ ಸಾಮಾನು ಏನು ಅಂದರೆ ಒಂದು ಪ್ಲಾಸ್ಟಿಕ್ ಬಾಲು, ಪ್ಲಾಸ್ಟಿಕ್ ಬ್ಯಾಟು. ಸೊ ನನಗೆ ಅಲ್ಲಿಂದ ಗೊತ್ತಿದ್ದೇನು ಒಂದೇ ಆಟ ಅಂದರೆ ಈ ಬ್ಯಾಟಿಂಗ್ ಬೀಸೋದು, ಬಾಲ್ ಹಾಕೋದು ಅಂತ. ಸೊ ಭಾನುವಾರ ಬಂತು ಅಂದರೆ ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದ್ರಲ್ಲಿ ಒಂದು 5-6 ಜನ ಮನೇಲಿ ಬಾಗಿಲು ಹಾಕೊಂಡು ಒಳಗಡೆ ನಮ್ಮ ಚಿಕ್ಕಮ್ಮಂದ್ರು ನಮ್ಮ ಅಮ್ಮ ಎಲ್ಲ ಅಡುಗೆ ಮಾಡ್ತಿದ್ರೆ ಬಾಲ್ ಹಾಕಿ ಆಡ್ಬೇಕಷ್ಟೆ. 3 ವಯಸ್ಸು ನಂಗೆ ಅವಾಗ. ಸೊ ಅಲ್ಲಿಂದ ಕ್ರಿಕೆಟ್ ಅನ್ನೋದು ಶುರುವಾಯಿತು. ಸೊ ಸ್ಪೆಲ್ಲಿಂಗ್ ABCD ಅಂದಾಗ B ಫಾರ್ ಏನು ಅಂದರೆ ಬಾಲ್ ಎಲ್ಲರಿಗೂ ಹೇಳ್ಕೊಟ್ರು. A ಫಾರ್ ಆ್ಯಪಲ್ ಗೊತ್ತೇ ಇರಲಿಲ್ಲ. ನೆಕ್ಸ್ಟು Cಗೆ ಬಂದಿದ್ದು ಕ್ರಿಕೆಟ್. ಅಲ್ಲ ಕಣ, ನಿಮ್ಮ ರೋಡಿಂದ ನೀವು ಎಷ್ಟು ಜನ ಫಸ್ಟ್ ಕ್ಲಾಸ್ ಕ್ರಿಕೆಟರ್ಸ್ ಹಂಗಂದ್ರೆ? ಕುಂಬ್ಳೆ ಬಿಡು ಟೆಸ್ಟು, ನೀನು, ನಿಮ್ಮ ತಮ್ಮ, ಎಷ್ಟು ಜನ ಫಸ್ಟ್ ಕ್ಲಾಸ್ ಕ್ರಿಕೆಟು? ನಾನು, ನಮ್ಮ ತಮ್ಮ, ಕುಂಬ್ಳೆ 3 ಜನ. ಬಟ್ ನಮ್ಮದು ಒಂದು ಯಡಿಯೂರಲ್ಲಿ ಸುಮಾರು ಒಂದು 10-12 ಜನ ಇದ್ವಿ. ನಾನು ಹೇಳ್ದಂಗೆ ಭಾನುವಾರ ಬಂತು ಅಂದರೆ ಒಂಥರ ಸಂಭ್ರಮ ಸಡಗರ. ಎಲ್ಲ ರಸ್ತೆಯಲ್ಲಿ ಲೇಡೀಸು, ಜೆಂಟ್ಸು, ವಯಸ್ಸಾದವರೆಲ್ಲ ಬಂದು ಗೇಟಲ್ಲಿ ನಿಂತ್ಕೊಳ್ಳೋರು. ಅಡ್ಡಡ್ಡ ಬಂದು 3 ವಿಕೆಟ್ ಈ ಕಡೆ, 1 ವಿಕೆಟ್ ಆ ಕಡೆ ನೆಟ್ಬಿಟ್ಟು 2 ಟೀಮ್ ಮಾಡಿಕೊಂಡು ಕ್ರಿಕೆಟ್ ಆಡ್ತಾ ಇದ್ವಿ. ದಿವಂಗತ ನಮ್ಮ ಇವರು ಚಿಕ್ಕಪ್ಪ ಇದ್ರು, ದ್ವಾರಕಾನಾಥ್ ಅಂತ ಗಾಗಿ ಅಂತಿದ್ವಿ. ಸೊ ಅವ್ರು ಬಂದು ಅಂಪೈರಿಂಗ್ ಮಾಡೋರು. ನನಗೆ ಔಟ್ ಕೊಡ್ತಿರ್ಲಿಲ್ಲ, ಅನಿಲ್ ಕುಂಬ್ಳೆಗೆ ಔಟ್ ಕೊಡ್ತಿರ್ಲಿಲ್ಲ. ಸೊ ಯಾವಾಗಲೂ ಪಕ್ಷಪಾತ ಬೇರೆ ಆ ಕಡೆ ಇರೋರು. ಸೊ ಈ ಥರ ಕ್ರಿಕೆಟ್ ಶುರು ಆಗಿದೆ. ಅವಾಗಲೇ ನಮ್ಗೇನು ಅಂದರೆ ಆ ಪ್ರೆಷರು, ಆ ಕ್ರೌಡ್ ಎಲ್ಲ ಹ್ಯಾಂಡಲ್ ಮಾಡ್ತಿದ್ವಿ. ಯಾಕಂದರೆ 50-60 ಜನ ನಿಂತು ನೋಡ್ತಿದ್ರು ನಾವು ಆಡೋದನ್ನ. ಅದೇ ಮಜಾ ಇರೋದು. ನಿಮ್ಗೆ ಆ್ಯಕ್ಚುಲಿ ಅಪ್ಬ್ರಿಂಗಿಂಗ್ಗೆ ಸಾಕಾಗೈತೆ. ಆ್ಯಕ್ಚುಲಿ ಕ್ರಿಕೆಟಿಂಗ್ ಎನ್ವೈರನ್ಮೆಂಟಲ್ಲಿ ಬೆಳೆದಿರೋದು ಅದೃಷ್ಟ ಖಂಡಿತ. ಅಂದರೆ ಈ ಕಾಲದಲ್ಲಿ ನಾವು ಬಂದು ಕೆಲವು ಸೆಟ್ ಸ್ಕಿಲ್ ಬಗ್ಗೆ ಮಾತಾಡ್ತೀವಿ, ಅಂದರೆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತಾರೆ. ಅವಾಗ ಏನು ಅಂದರೆ ರೂಲ್ಸ್ಗಳು ಯಾವ ಥರ ಅಂದರೆ, ಬಲ್ಗಡೆ ಪಕ್ಕದ ಮನೆ ಕಾಂಪೌಂಡ್ಗೆ ಹೊಡೆದ್ರೆ ಡೈರೆಕ್ಟ್ ಆಗಿ ಔಟು, ಈ ಕಡೆ ಲೆಫ್ಟ್ ಸೈಡಲ್ಲಿ ಕಂಬದ ಆಚೆ ಡೈರೆಕ್ಟ್ ಆಗಿ ಹೊಡೆದ್ರೆ ಔಟು ಅಂತ. ಸೊ ಕೆಳಗಡೆ ಡೌನ್ ಇತ್ತು, ಅಲ್ಲೊಂದು ಪೊಲೀಸ್ ಕ್ವಾರ್ಟರ್ಸ್ ಇತ್ತು.
ಸೀದಾ ಬಾಲ್ ಫುಲ್ಲಲ್ಲಿ ಹೋದ್ರೆ ನೀನು ಔಟು. ಸೊ ಏನು ಅಂದರೆ ನೆಲದಲ್ಲೇ ಆಡಬೇಕು, ಆದರೆ ರನ್ ತೆಗಿಬೇಕು. ಸೊ 3 ಸಲ ಕಾಲ್ಗೆ ಹೊಡೆದ್ರೆ LBW. ಸೊ ಈ ಥರ ಏನೇನು ಮೆನುವರ್ ಮಾಡಿ ಏನೇನು ಕಲಿಬೇಕು ಅನ್ನೋದು. ಸೊ ಎನ್ವಿರಾನ್ಮೆಂಟ್, ಆ ಒಂದು ಚಿಕ್ಕ ವಯಸ್ಸು ಯಾವ ಥರ ಒಂದು ಪ್ಲಾಟ್ಫಾರ್ಮ್ ಕೊಡ್ತು ಅನ್ನೋದು. ಆಮೇಲೆ ನಾವು ಬೆಳೆದು ಕ್ರಿಕೆಟರ್ಗಳಾದ್ಮೇಲೆ ಇವಾಗ ಜ್ಞಾಪಿಸ್ಕೊಂಡ್ರೆ ಅದು ಇಲ್ಲದೆ ಇದ್ದಿದ್ರೆ ಬಹುಶಃ ಈ ಜಾಗದಲ್ಲಿ ಕೂತು ವಿಜಯ್ ಜೊತೆಗೆ ಒಂದು DRS ಅಲ್ಲಿ ಕ್ರಿಕೆಟ್ ಮಾತಾಡ್ತಿದ್ನಾ ಅಂತ ಹೇಳ್ಬೇಕು. 69 ಬಾನ್ ಮದುರೈ ಅಲ್ವನಾ? ಹೌದು. ಅದಕ್ಕೆ ನೀ 2 ಸ್ಟೇಟ್ಗೂ ಆಡಿದ್ದು, ತಮಿಳ್ನಾಡು ಕರ್ನಾಟಕ. ಎಲಿಜಿಬಿಲಿಟಿ ಬೈ ಬರ್ತ್ ಬರುತ್ತಾ ಅದು ಮದುರೈ ಆಗಿರೋದ್ರಿಂದ? ಹೌದು, ಬೈ ಬರ್ತ್ ಬಂದು ಐ ಕ್ಯಾನ್ ಕ್ವಾಲಿಫೈ ತಮಿಳ್ನಾಡು ಆಡೋಕ್ಕೆ. ಬಟ್ ನಾನು ಹುಟ್ಟು ಇದ್ದಿದ್ದು ಬಂದು ಮದುರೈಯಲ್ಲಿ 95 ದಿವಸ. ಅದಾದ್ಮೇಲೆ ನನಗೆ ಬಂದು ಇವತ್ತಿಗೂ ನನಗೆ ಬಂದು ತಮಿಳು ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ. ಬಟ್ ಕನ್ನಡ ಬಂದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕಲಿತು ಮಾತು ಚೆನ್ನಾಗಿ ಆಡ್ತೀನಿ. ಬೈಯಕ್ಕೆ ಬರುತ್ತೆ, ಬೈದ್ರೆ ಕೇಳಿಸ್ಕೊಳಕ್ ಬರುತ್ತೆ, ಬಟ್ ಕೋಪಿಸ್ಕೊಂಡು ವಾಪಸ್ ಉತ್ತರನೂ ಕೊಡ್ತೀವಿ. ಬಟ್ ಇಲ್ಲಿ ಬೆಂಗಳೂರಲ್ಲೇ ಎಲ್ಲ ಓದಿದ್ರಿಂದ ಸೊ ಕನ್ನಡ ಕಲಿತೆ, ಕನ್ನಡ ಬರೆಯಕ್ಕೆ ಬರುತ್ತೆ, ಓದಕ್ಕೆ ಬರುತ್ತೆ. ಸೊ ಹಾಗಾಗಿ ನನ್ನನ್ನು ಯಾರು ನೋಡಿದ್ರೆ ಫಸ್ಟ್ ಬಂದು ಟಿಪಿಕಲ್ ಆಗಿ ಏನು ಹೇಳ್ತಾರೆ, ಕೊಂಗ ಅಂತಾರೆ. ಬಟ್ ನಾನು ಕನ್ನಡ ಮಾತಾಡಿದ್ದು ನೋಡಿ, ನಾನು 19 ವರ್ಷ ಚೆನ್ನೈಲಿ ಇದ್ಮೇಲೆ ಇವಾಗ ವಾಪಸ್ ಬಂದಾಗ ಜನ ಏನು ಹೇಳ್ತಾರೆ, ಈಗ ಏನಯ್ಯ ನೀನು ಇನ್ನೂ ಕನ್ನಡ ಹೀಗೆ ಮಾತಾಡ್ತೀಯ, ಅಲ್ಲಿ ಹೋದ್ಮೇಲೆ ನೀನೇನೋ ಚೇಂಜ್ ಆಗ್ತೀಯ ಅಂತ. ಏನು US ಎಲ್ಲ 30 ವರ್ಷ ಇದು ಬಂದ್ಬಿಟ್ಟು ಬಂದು ಕ್ಯಾನ್ ಬಿ ಹ್ಯಾವ್ ಅ ಕಾಫಿ ಆ ಥರ ಅಲ್ಲ ಇದು. ಸೊ ಭಾಷೆ ಒಳಗಡೆ ಸುಮ್ ಬಿಟ್ರೆ ಮಾತಾಡ್ತಾನೆ ಇರ್ತಾನೆ ಇವನು, ಅದಕ್ಕೆಲ್ಲ ನಾನು ಕೇಳ್ತಾ ಇರೋದು. ಬಟ್ ಕುಂಬಿ, ನೀವು ಕ್ಲಬ್ ಕ್ರಿಕೆಟ್ ಆಡ್ತಾ ಇದ್ದಾಗ ನಾವೆಲ್ಲ ಚಿಕ್ಕವರು, ನಿಮ್ಮನ್ನ ನೋಡಿ ನಾವು ಒಂದಿನ ಆಡಬಹುದಪ್ಪ, ನಾವು ಒಂದಿನ ಹಿಂಗೆ ಆಡಬೇಕು ಅಂತ. ಸ್ಟೈಲ್ಗೆ ಇನ್ನೊಂದು ಹೆಸರು ಕುಂಬಿ ಅಥವಾ ಕೆ ಶ್ರೀರಾಮ್ ಅಂತ ಅಣ್ಣ ತಮ್ಮಂದ್ರೆ ವಾ ಬ್ರದರ್ಸ್ ಅನ್ನೋರು. ಅದು ಸ್ಟೈಲ್ ಅಂತ ಬಂದಿದ್ಯಾಕೆ? ಒಂಥರ ಆ ನಡಿಗೆ ಒಂಥರ ಆ ಗ್ರ್ಯಾಂಡ್ ಎಂಟ್ರಿ ಇತ್ತಾರಲ್ಲ, ಸ್ವಾಗ್ ಅಂತಾರಲ್ಲ, ಅದಿತ್ತ ಅದು ಮೊದ್ಲಿನ ಬಂತ ಅಥವಾ ಅದೇನು? ಅದು ಯಾವತ್ತೂ ಅದು ಪ್ರಾಕ್ಟೀಸ್ ಮಾಡಿದ್ದಂತಲ್ಲ ವಿಜಯ್. ಆಕ್ಚುಲಿ ಆ ಕಾಲದಲ್ಲಿ ನೋಡಿದ್ರೆ ಜನ ಏನ್ ಹೇಳೋರು ಅಂದ್ರೆ, ಒಂದು ಲೈಟ್ ಕಂಬಕ್ಕೆ ಬಟ್ಟೆ ಉಡಿಸಿದ್ರೆ ಆ ತರ ಇದೆಯಲ್ಲ ನೀನು, ಬಿದಿರು ಕಡ್ಡಿ ಫ್ಯಾನ್ ಜೋರಾಗಿ ಹಾಕಿದ್ರೆ ಗೋಡೆಗೆ ಹೋಗಿ ಅಂಟ್ಕೊಂತೀಯ, ಏನೋ ಬಾಲ್ ಹೊಡಿತೀಯ ನೀನು, ಆಗತ್ತಾ ನಿನ್ ಕೈಲಿ ಅಂತ. ಸೊ ಪವರ್ ಅನ್ನೋದು ನಮ್ಮನ್ನ ಅವಾಗ ಏನ್ ಹೇಳ್ತಿದ್ರು, ಪುಳ್ಚಾರು. ನಾವೇನು ಅನ್ನ ಸಾರು, ಅನ್ನ ಹುಳಿ, ಅನ್ನ ಮಜ್ಜಿಗೆ, ಉಪ್ಪಿನಕಾಯಿ, ಹಪ್ಪಳ, ಆಲೂಗಡ್ಡೆ ಪಲ್ಯ. ಸೊ ನಾವು ಎಲ್ಲಿಂದ ಈ ಕಾಲದಲ್ಲಿ ಮಾತಾಡೋ ಥರ ಪ್ರೋಟೀನು ಇದೆಲ್ಲ ಬರೋದು. ಸೊ ನಮಗೆ ರಿಲೈ ಮಾಡ್ತಾ ಇದ್ದಿದ್ದು ಬರೀ ಟೈಮಿಂಗ್ ಮೇಲೆ. ಸೊ ಟೈಮಿಂಗ್ ಅಂದಾಗ ನಾನು ಯಾವಾಗಲೂ ಅಸೋಸಿಯೇಟ್ ಮಾಡೋದು ಗೇಮಲ್ಲಿ ಪವರ್ ಇರೋ ಅಂಥ ಆಟಗಾರರು ಬಂದು ಅವ್ರು ಎಲ್ಲೋ ಒಂದು ಕಡೆ ಶೇಪ್ ಲೂಸ್ ಮಾಡೋವಾಗ ಅವ್ರಿಗೆ ಆ ಒಂದು ಗ್ರೇಸ್ ಇರಲ್ಲ. ಈ ಬಾಲ್ ಟೈಮ್ ಮಾಡೋರು ಲೈಕ್ ಮಾಕ್ವಾ ಅಂದ್ರಿ, ಅವ್ರಿಗೆ ಬಂದು ಪ್ಲೇಯರ್ ಟೈಮ್ ಮಾಡೋವಾಗ ಏನಾಗೋದು, ಆ ಗ್ರೇಸ್ ಇರೋದು. ಒಂದು ವೇಳೆ ನಾವು ಟ್ರೈ ಮಾಡಿದ್ದಲ್ಲ ಅದು, ಅದಾಗೆ ಶುರುವಾಯಿತು. ಬಟ್ ಎಲ್ಲೋ ಒಂದು ಕಡೆ ಕಾಪಾಡ್ಕೊಂಡು ಯಂಗ್ ಕ್ರಿಕೆಟರ್ಸ್ ಅಲ್ಲ, ಯಂಗ್ ಕ್ರಿಕೆಟರ್ಸ್. ಸೊ ನಾನು ಸ್ಕೂಲ್ ಕ್ರಿಕೆಟ್ ಅಂತ ಶುರುವಾದಾಗ, ಸ್ಕೂಲಲ್ಲಿ ನಾನು ಫಸ್ಟು ಟ್ರಯಲ್ಗೆ ಹೋದಾಗ ಲೇಟ್ ರಾಜನ್ ಬಾಲಾ ಅಂತ ಒಬ್ಬರು ರೈಟರ್, ಸೊ ಇನ್ಫ್ಯಾಕ್ಟ್ ಅವರೇ ಬಂದು ಐಡೆಂಟಿಫೈ ಮಾಡಿದ್ದು ಸೆಲೆಕ್ಷನ್ಗೆ ಬಂದಾಗ ಬಂದು, ನೀನು ಚೆನ್ನಾಗಿ ಆಡ್ತೀಯಪ್ಪ ಅಂತ. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ಒಂದು ಅಬ್ಡಮನ್ ಗಾರ್ಡು, ಈ ಟೈ ಪ್ಯಾಡೆಲ್ಲ ಏನೂ ಗೊತ್ತಿರಲಿಲ್ಲ. ಒಂದು ಹಿಲೇರಿಯಸ್ ಒಂದು ಮೊಮೆಂಟ್ ಹೇಳಬೇಕು ಅಂದರೆ, ಸಸ್ಪೆಂಡರ್ಸು ಅದ್ರ ಕಡೆ ಗಾರ್ಡ್ ಹಾಕೊಳ್ಳೋದೆಲ್ಲ ಇರೋದು. ಆ ಕಾಲದಲ್ಲಿ ಏನು ಅಂದರೆ ಸ್ಟ್ರಾಪ್ ಜೊತೆ ಗಾರ್ಡ್ ಬರೋದು. ಆ ಸ್ಟ್ರಾಪ್ ಹಾಕೊಂಡು ಗಾರ್ಡ್ ಕಟ್ಕೊಳ್ಳೋ ಅಷ್ಟೊತ್ತಿಗೆ ಇಷ್ಟು ಸಮಯ ಆಗೋದಲ್ಲ, ಬೇಗ ಬಾ ಅಂತ ಒಂದು ಹುಡುಗನ ಕರೆದ್ರು. ಸೊ ಅವ್ನು ಪಾಪ ಅದನ್ನು ಸೆಕ್ಸ್ಕೊಂಡು ಹಂಗೆ ಬಂದ. 2 ಬಾಲ್ ಆದಮೇಲೆ ಅವನಿಗೆ ಈ ಎಲ್ಲಿ ಬೀಳಬಾರ್ದು ಆ ಜಾಗದಲ್ಲಿ ಏಟು ಬಿತ್ತು. ಎಲ್ಲರೂ ನೀನು ಬಾಲ್ ಗಾರ್ಡ್ ಹಾಕೊಂಡಿಲ್ವಾ ಅಂತ ಕೇಳಿದ್ರು. ಅದು ಕಟ್ಟದೇ ಇದ್ದಿದ್ದರಿಂದ ಮಂಡಿ ಹತ್ರ ಬಂದ್ಬಿಟ್ಟಿತ್ತು. ಸೊ ಇದೆಲ್ಲ ಒಂದು ಹೊಸ ಅನುಭವ. ಟೆನ್ನಿಸ್ ಬಾಲ್ ಸಾಕಷ್ಟು ಹೇಳ್ದಂಗೆ ರೋಡಲ್ಲಿ ಭಾನುವಾರ ಆಯಿತು ಅಂದರೆ ಟೆನ್ನಿಸ್ ಬಾಲ್. ಆ್ಯಂಡ್ ಬಿಸಿಲು ಮಳೆ ಅವೆಲ್ಲ ಏನಿಲ್ಲ. ಇನ್ಫ್ಯಾಕ್ಟ್ ಅನಿಲ್ ಅವ್ರ ಅಜ್ಜಿ, ನಮ್ಮ ಅಜ್ಜಿ ಎಲ್ಲ ಬೈಯೋರು, ಯಾಕರೋ ಮನೇಲಿ ಕೂತಿದ್ದೀರಾ, ಸೂರ್ಯನ ಬಿಸಿಲು ವೇಸ್ಟ್ ಆಗ್ತದೆ ಹೋಗ್ರು. ಅವಾಗೆಲ್ಲ ಏನು ಅಂದ್ರೆ ನಾವೇನೋ ಹಂಗೆ ಇಂಗ್ಲೆಂಡಲ್ಲಿ ಹುಟ್ಟು ಬೆಳೆದವ್ರ ಥರ ಕಪ್ಗಾಗಿ ಹೋಗ್ತೀರಾ, ಒಳಗಡೆ ಬನ್ನಿ ಅನ್ನೋ ಥರ ಅಲ್ಲ, ಆಚೆ ಇರೋದೇ ಒಂದು ಕೆಲಸ ಅಂತ. ಸೊ ಈ ಒಂದು ಇದರಲ್ಲಿ ಬಂದಾಗ ಏನಾಯಿತು ಅಂದರೆ, ಆ ಥರ ಕ್ರಿಕೆಟಲ್ಲಿ ಬೆಳೆದವ್ರು ನಾವು. ಸೊ ಹಾಗಾಗಿ ಯಾರು ನಮಗೆ ಹೇಳಿಕೊಟ್ಟು ನೀನು ಈ ಥರ ಆಡು ಆ ಥರ ಆಡು ಅಂತಲ್ಲ. ವಿಜಯ್ ಟೆಲಿವಿಷನ್ ಇರಲಿಲ್ಲ ಅವಾಗ, 83ರಲ್ಲಿ ಟೆಲಿವಿಷನ್ ಬಂದಿದ್ದು. ಸೊ ಅವಾಗ ಏನಾಗೋದು, ರೂಪವಾಹಿನಿ ಅಂತ ಶ್ರೀಲಂಕಾ ಒಂದು ಚಾನಲ್ ಹಿಡಿಯೋದು. ಹಾಂ, ಆ್ಯಂಟನ ಹೆಂಗಿರೋದು ಅಂದರೆ ಒಂದು 100 ಅಡಿ ಹಾಕಬೇಕು. ಇವಾಗ ಬಂದು RT ನಗಲ್ರೋ ಥರ TV ಟವರ್ ಥರ. ಸೊ ಸಾವುಕಾರ ಮನೇಲಿ TV ಇರೋದು, ಬ್ಲ್ಯಾಕ್ ಆ್ಯಂಡ್ ವೈಟು. ಅದ್ರ ಮೇಲೆ ಬ್ಲೂ ಸ್ಕ್ರೀನ್ ಹಾಕಿದ್ರೆ ಅದು ಬಂದು ಬ್ಲೂ ಆ್ಯಂಡ್ ವೈಟು. ಸೊ ಕ್ರಿಕೆಟ್ ನಮಗೆ ನೋಡೋಕೆ ಒಂದು ಚಾನ್ಸೇ ಇರಲಿಲ್ಲ. ಸೊ ನೀನು ಹೇಳ್ದಂಗೆ, ನೀನು ನಮ್ಮನ್ನು ನೋಡಿದೆ ನಾವು ಕ್ರಿಕೆಟ್ ಆಡಬೇಕು ಅಂತಲ್ಲ, GR ವಿಶ್ವನಾಥ್ ಆಗಲಿ, ಒಂದು ಬ್ರಿಜೇಶ್ ಪಟೇಲ್ ಆಗಲಿ, ಇವ್ರುಗಳೆಲ್ಲ ಲೀಗ್ ಮ್ಯಾಚ್ ಆಡ್ತಿದ್ರು. ಒಂದು ರಂಜಿ ಟ್ರಾಫಿ ಅಂದರೆ ₹5 ಟಿಕೆಟ್ ಕೊಟ್ಟು ಚಡ್ಡಿ ಹಾಕೊಂಡು ಸೈಕಲ್ ಹೋಗಿ ಮ್ಯಾಚ್ ನೋಡ್ತಿದ್ವಿ. ಸೊ ಅದೇ ನಮಗೆ ಕ್ರಿಕೆಟ್ ಕಲಿಸಿದ್ದು. ನಾವು ಕ್ರಿಕೆಟರ್ ಆಗಬೇಕು ಅನ್ನೋದಕ್ಕೆ ಇದೇ ಕಾರಣ. ಕ್ಲಬ್ ಕ್ರಿಕೆಟು ಅಷ್ಟೇ ಮಜಾ ಇತ್ತು. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಅವಾಗ ಸ್ಟ್ಯಾಂಡರ್ಡ್ ಸಾಕಾಗಿತ್ತು. S ಶ್ರೀನಿವಾಸನ್, ಪೆಂಟಾಂಗ್ಲರ್ಸ್ ಎಂಥ ಕ್ವಾಲಿಟಿ ಇತ್ತು. ನೀನು ನೋಡಿದ್ರೆ 100 ನಾಪಕ ಇರ್ಬೋದು. ಸಫೀದ್ ರಶಾ ನನಗೆ ನಾಪಕ ಇದೆ. ಸ್ಟೇಟ್ 11 ವರ್ಸಸ್ ಸಿಟಿ 11 ಕರೆಕ್ಟ್ ಅದು ಟೈಮ್ ರೈಟ್? ಡೆಫಿನೆಟ್ಲಿ ಅದೇ ನನ್ನ ಬ್ರೇಕ್ ಥ್ರೂ. ಆ್ಯಕ್ಚುಲಿ ಸ್ಟೇಟ್ ಟೀಮಿಗೆ ನಾನು ಬಂದಿದ್ದೆ ಆ ಒಂದು ನಾಕಿಂದ. ಸ್ಟೇಡಿಯಂ ಸ್ಟೇಟ್ ಟೀಮ್ ಫುಲ್ ಟೀಮ್ ಆಡ್ತು. ಸಿಟಿ 11 ಅಂತಂದ್ರೆ ಕಂಬೈನ್ಡ್ ಪೆಂಟಾಂಗ್ಲಸ್ ಅಲ್ಲಿ ಯಾರ ಚೆನ್ನಾಗಿ ಆಡಿದವ್ರನ್ನ 11 ಅಲ್ಲಿ ಆಡಿಸಿ ಮೊಫಸಿಲ್ ಅಂತ ಒಂದು 3 ಟೀಮ್ ಆಡ್ತಿತ್ತು ಸಫೀದ್ ರಶಾ. ಅಲ್ಲಿ ರನ್ ನೋಡಿದ್ರೆ
ಅಂಡರ್ 23 ಅಂಡರ್ 21 ಎಲ್ಲ ಆಡಿ ಸ್ಟೇಟ್ ಜೂನಿಯರ್ಸ್ ಆಡೋ ಒಂದು ಬೆಸ್ಟ್ ಚಾನ್ಸ್ ಇದ್ದಿದ್ದು ಕರೆಕ್ಟ್. ಎಸ್ ಅದೊಂದು. ಅದಲ್ಲದೆ ಆಕ್ಚುಲಿ ಆ ವರ್ಷ ನಾನು ಆಕ್ಚುಲಿ ಕ್ಯಾಪ್ಟನ್ ಮಾಡಿದ್ದೆ ಜೂನಿಯರ್ಸ್ ಟೀಮು. ಸೊ ಕರ್ನಾಟಕ ನಾವು 23 ಚಾಂಪಿಯನ್ಸ್ ಕೂಡ ಆಗಿದ್ವಿ. ಸೊ ಆ ಒಂದು ಸಫೀದಾ ಆದ ತಕ್ಷಣ ರಘುನಾಥ್ ಕೋಚ್ ಅವಾಗ. ಸೊ ಆ ಕಾಲದಲ್ಲಿ ಕೋಚ್ ಕಾನ್ಸೆಪ್ಟ್ ಇರಲಿಲ್ಲ, ಮ್ಯಾನೇಜರ್ ಅನ್ನೋದು. ಸೊ ಬಹಳ ಒಂದು ರಘುನಾಥ್ ಹೇಳ್ಬೇಕು ಅಂದ್ರೆ ಬಹಳ ಒಂದು ಲಕ್ಕಿ ಮ್ಯಾನೇಜರ್ ಅನ್ಬೇಕು. ಸೊ ಆ ಒಂದು ಸಫೀದಾ ರಾಷಾ ಮ್ಯಾಚ್ ಆಗ್ತಿದ್ದಂಗೆ ನಮಗೆ ಮೊಯಿನುದ್ದುಲ್ಲಾ ಟೂರ್ನಮೆಂಟ್ ಇತ್ತು. ಸೊ ಮೊಯಿನುದ್ದುಲ್ಲಾ ಬಂದು ಇಮಿಡಿಯೇಟ್ ಆಗಿ ಏನು ಮಾಡೋರು, 2 ದಿವಸ ಆದ್ಮೇಲೆ ಟೀಮ್ ಅನೌನ್ಸ್ ಮಾಡಿದಾಗ ಅದರಲ್ಲಿದ್ದೆ ನಾನು. ಸೊ ಅಲ್ಲೋಗಿ ಪರ್ಫಾರ್ಮ್ ಮಾಡಿದ್ರಿಂದ ಹಾಗೆ ಆ ಬ್ರೇಕ್ ಥ್ರೂ. ಬಟ್ ಹೇಳ್ದಂಗೆ ಕ್ಲಬ್ ಕ್ರಿಕೆಟು, ನಮ್ಮ ಎಸ್ ಶ್ರೀನಿವಾಸನ್ ಮೆಮೋರಿಯಲ್, ಪೆಂಟಾಂಗ್ಲರು, ಇದೆಲ್ಲ ಬಂದು ಒಂದು ಅಸ್ಥಿವಾರ ಆ್ಯಕ್ಚುಲಿ. ಅದನ್ನೆಲ್ಲ ನಾವು ಮರೆಯೋಕ್ಕೆ ಆಗಲ್ಲ. ಯಾವುದನ್ನ ಇವತ್ತು BTR ಶೀಲ್ಡ್ ಅಂತೀವೋ ಯಾವ ಥರ ಡೈಲ್ಯೂಟ್ ಆಗಿದೆ. ಆ ಕಾಲದಲ್ಲಿ ಇದ್ದಿದ್ದೇ ಕ್ವಾಲಿಟಿ ಬಂದು ಒಂದು 12 ಸ್ಕೂಲ್ ಆದರೂ ಆ ಸ್ಕೂಲ್ ಎಂತೆಂಥ ಕ್ರಿಕೆಟರ್ಸ್ ಇವತ್ತು ಪ್ರೊಡ್ಯೂಸ್ ಮಾಡಿ 180 ಸ್ಕೂಲ್ ಇದೆ. 180 ಸ್ಕೂಲ್ ಇದೆ. ಅದು ಎಷ್ಟು ಜನ ಕ್ರಿಕೆಟ್ ಆಡ್ತಾರೆ, ಅದು ಏನು ಡಿವಿಷನ್ ಅಂತಾರೆ, ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್, ಥರ್ಡ್ ಡಿವಿಷನ್ ಅಂತ. ನಾವು ಅದೆಲ್ಲ ನೋಡಿದ್ದು ಕ್ಲಬ್ ಕ್ರಿಕೆಟಲ್ಲಿ. ಬಟ್ ಇವತ್ತು ಸ್ಕೂಲ್ ಕ್ರಿಕೆಟಲ್ಲೇ ನೋಡಿದ್ರೆ ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್, ಥರ್ಡ್ ಡಿವಿಷನ್. ಸ್ಕೋರ್ ಕಾರ್ಡ್ ನೋಡಿದ್ರೆ ಬೇಜಾರಾಗತ್ತೆ. ಒಂದು ಟೀಮ್ 420, ಇನ್ನೊಂದು ಟೀಮ್ 15. ನಿಮ್ದು ಸ್ಟೇಟ್ ಜೂನಿಯರ್ ಟೀಮ್ ಹೆಂಗಿತ್ತು ಕುಂಬಿ? ನಿಜ ಹೇಳಬೇಕು ಅಂದರೆ ಆ ಒಂದು ಟೀಮಿಂದ ಕರ್ನಾಟಕ ಎಷ್ಟು ಪ್ಲೇಯರ್ ಕೊಟ್ಟರು ಅಂತ ಹೇಳಬೇಕು ಅಂದರೆ, ಸ್ಟಾರ್ಟಿಂಗ್ ವಿತ್ ಮೈ ಗುಡ್ ಫ್ರೆಂಡ್ ಅನಿಲ್ ಕುಂಬ್ಳೆ, ನಂಬರ್ 1, ಜವಗಲ್ ಶ್ರೀನಾಥ್, ರಾಹುಲ್ ದ್ರವಿಡ್, ಸುಜಿತ್ ಸೋಮ್ ಸುಂದರ್. 5ನೇದಾಗ ನಾನು ಹೆಸರು ಹೇಳ್ಕೊಂತೀನಿ. ಅದಾದ್ಮೇಲೆ ಕೆಳಗಡೆ ಕೆಲವು ಪ್ಲೇಯರ್ಸ್ಗಳಿದ್ರು, ಅನ್ಫಾರ್ಚುನೇಟ್ ಅಂತ ಹೇಳ್ಬೇಕು. ನಮ್ಮ ರಶೀದ್ ಹುಸೇನ್, ರಶೀದ್ ಮೋಸಿನ್, ವಿನಯ್ ಬಾದಾಮಿ, ಅರ್ಜುನ್ ರಾಜಗೋಪಾಲ್ ಅಂತ ಲೆಫ್ಟ್ ಆರ್ಮ್ ಸ್ಪಿನ್ನರ್, ಆಮೇಲೆ ಚಿರಣ್ ನಟರಾಜ್ ಅಂತ ಲೆಗ್ ಸ್ಪಿನ್ನರು, BV ದಿನೇಶ್, BS ಚಂದ್ರಶೇಖರ್ ಅವ್ರ ನೆವ್ಯೂ. ಹೆಸರು ಹೇಳ್ತಾ ಹೋದ್ರೆ ಆಕ್ಚುಲಿ ಈ ಒಂದು 15ರಲ್ಲಿ 15 ಜನನೂ ಆಡಬೇಕಾಗಿತ್ತು. ಬಟ್ ಅಟ್ಲೀಸ್ಟ್ ಏನು ಖುಷಿ ಅಂದರೆ ಅದೆಲ್ಲ ಅಟ್ಲೀಸ್ಟ್ ಅರ್ಧ ಡಜನ್ ಜನ ಆಡಿ ಅದರಲ್ಲಿ 3-4 ಜನ ಬಂದು ಸುನಿಲ್ ಜೋಶಿ ಬಿಟ್ಟೆ ಇಂಡಿಯಾಗೆ ಭಾಳಷ್ಟು ವರ್ಷ ಬಂದು ಅವ್ರ ಕೊಡುಗೆ ಇತ್ತು. ಸ್ಟೇಟ್ ಜೂನಿಯರ್ಸ್ ಅಂತ ಬಂದಾಗ ಎಸ್ ಕಾಂಪಿಟೇಟಿವ್ ಲೆವೆಲಲ್ಲಿ ನೋಡಬೇಕು ಅಂತಂದ್ರೆ ಅದನ್ನ ನೋಡೋಕ್ಕೇನೆ ಖುಷಿ ಆಗೋದು. ಹೌದು, ಕ್ರಿಕೆಟ್ ಆ ಥರ ಇತ್ತು ಕರ್ನಾಟಕದಲ್ಲಿ. ರಂಜಿ ಟ್ರಾಫಿ ಆಡಿದ್ದು 91 ಕರೆಕ್ಟಾ, ಹೈದರಾಬಾದ್ ಅಗೇನ್ಸ್ಟ್ ಸಿಕಂದ್ರಾಬಾದ್ ಜಿಮ್ಖಾನ. ಅವಾಗೂ ಟೀಮ್ ಒಂಥರ ರೀಬಿಲ್ಡ್ ಮಾಡೋಂಥ ಫೇಸಲ್ಲಿ ಇತ್ತು ಅವಾಗ ಕರ್ನಾಟಕ ಟೀಮ್. ಇನ್ನು ಆಕ್ಚುಲಿ ನೋಡೋಕೆ ಸೆಟ್ಲ್ ಆಗಿರಲಿಲ್ಲ. ಯಾಕಂದ್ರೆ 83 ಆದ್ಮೇಲೆ ರಂಜಿ ಟ್ರೋಫಿ ಗೆದ್ದೇ ಇರಲಿಲ್ಲ. ನೀವು ಡೆಬ್ಯೂ ಮಾಡಿದಾಗ ಯಾರು ಕೋಚು? ನಾನು ಡೆಬ್ಯೂ ಮಾಡಿದಾಗ ಆಕ್ಚುಲಿ ಬಂದು ದಲ್ಜಿತ್ ಸಿಂಗ್ ಇದ್ರು. ದಲ್ಜಿತ್ ಅವರು KCL ರೌಂಡ್ ಓಡ್ತಾ ಏನ್ ಮಾಡೋರು, ನಮ್ಮನ್ನು ಓಡಿಸಿ ಒಂದು ದಿವಸ ಸಡನ್ ಆಗಿ ನೋಡಿದ್ರೆ ಅವ್ರು ಕೋಚ್ ಆಗೋದ್ರು. ಬಟ್ ಮೆಚ್ಚಬೇಕು ಅವ್ರ ಒಂದು ಕಮಿಟ್ಮೆಂಟು. ಆಕ್ಚುಲಿ ಆ ಕಾಲದಲ್ಲಿ ವಿಜಯ್ ಇವಾಗಿರೋ ಥರ ಒಂದು ಕಾನ್ಸೆಪ್ಟ್ ಇರಲಿಲ್ಲ, ಟ್ರೈನಿಂಗ್ ಆಗಲಿ ನೆಟ್ ಪ್ರಾಕ್ಟೀಸ್ ಆಗಲಿ ಇದೆಲ್ಲ. ಬಟ್ ಎಲ್ಲೋ ಒಂದು ಕಡೆ ಮನುಷ್ಯ ಬಂದು ಇದನ್ನೆಲ್ಲ ಇನ್ಸ್ಟಿಲ್ ಮಾಡಿದ್ರು. ಸೊ ಅವ್ರನ್ನ ಭಾಳ ಜನ ನಾವೆಲ್ಲ ಗ್ಯಾಪ್ಸ್ಕೊಂತೀವಿ. ಏನೋ ಇವತ್ತು ಅಟ್ಲೀಸ್ಟ್ ಈ ಒಂದು ಶೇಪಲ್ಲಿ ಇದೀವಿ, ಇದೆಲ್ಲ ಮಾಡಿದ್ವಿ ಅಂದರೆ ಕಬ್ಬನ್ ಪಾರ್ಕಲ್ಲಿ ಕಲ್ ಬೆಂಚ್ಗಳು ನಂಬರ್ಗಳು ಗೊತ್ತಿತ್ತು. ಯಾಕಂದ್ರೆ ಶನಿವಾರ ಆದರೆ ಕಬ್ಬನ್ ಪಾರ್ಕ್ ಆ ಸ್ಟೆಪ್ಸ್ ಮೇಲೆ ಓಡ್ತಿದ್ವಿ. ಅದಲ್ಲದೆ ವೆಯ್ಟ್ ಟ್ರೈನಿಂಗ್ ಏನು ಗೊತ್ತಾ, ಇವಾಗೆಲ್ಲ ಬಂದು ಹೈಟೆಕ್ ಕವರ್ಸು ಅದಕ್ಕೆಲ್ಲ ಮೊಳೆ ಹೊಡಿತಾರೆ. ಅವಾಗ ಕವರ್ ಹಾಕ್ಬಿಟ್ಟು ಮೇಲ್ಗಡೆ ಏನು ಮಾಡೋರು, ಈ ಬೊಂಬ್ಗಳು ಇಡೋರು. ಸೊ ಸ್ಯಾಟರ್ಡೆ ಕ್ರಾಸ್ ಕಂಟ್ರಿ ಕಬ್ಬನ್ ಪಾರ್ಕಲ್ಲಿ ಮಾಡಿಬಿಟ್ಟು ಆ ಬಂಬ್ ಇಟ್ಕೊಂಡು ಸ್ಕ್ವಾಟ್ಸು, ವೆಯ್ಟ್ ಲಿಫ್ಟಿಂಗು, ಗರಡಿ ಮನೆ ಮೀರ್ಬಿಟ್ವಿ ಇದ್ರಲ್ಲ. ಸೊ ಆ ಒಂದು ಕಾನ್ಸೆಪ್ಟ್ ಆ ಟೈಮಲ್ಲಿ. ಸೊ 91 ಡೆಬ್ಯೂ 3 ಇಯರ್ಸ್ ಆಡಿದೆ ನೀನು. 91, 92, 93, 94 ತನಕ. 93, 94 ಆಕ್ಚುಲಿ ನೋಡೋಕೆ ಸೀಸನ್ ಅಲ್ಲಿ. ಬಟ್ ಮೆಮೊರೇಬಲ್ ಗೇಮ್ ಅಂತಂದ್ರೆ ಅದು MP ಗೇಮ್ಸ್. ಸಂದೀಪ್ ಪಾಟೀಲ್ ಆ ಕಡೆ, ಚಂದ್ರಕಾಂತ್ ಪಂಡಿತ್, ನರೇಂದ್ರ, ಒನ್ ಆಫ್ ದ ಬೆಸ್ಟ್ ಗೇಮ್ಸ್. ನಾನು ಆಕ್ಚುಲಿ ಚಿಕ್ಕ ಹುಡುಗ, 16 ವರ್ಷ, ನನಗೆ ಗ್ಯಾಲರಿಲಿ ಕುತ್ಕೊಂಡು ಆ ಮ್ಯಾಚ್ ನೋಡಿದ್ದೆ. ಅಂತ ಅಂಡರ್ ಹೊಡೆದೆ ಗುರು ನೀನು. ಮೆಮೊರೇಬಲ್ ಅಂತ ಹೇಳ್ಬೋದು ವಿಜಯ್. ಬಟ್ ಎಂಡ್ ಆಫ್ ದ ಡೇ ಏನಾಯ್ತು ಅಂದ್ರೆ, ಅದು ಇನ್ಫ್ಯಾಕ್ಟ್ ರಘುರಾಮ್ ಭಟ್ ಅವ್ರ ಲಾಸ್ಟ್ ಮ್ಯಾಚ್ ಆಕ್ಚುಲಿ. ಅದು 5 ರನ್ ಅಲ್ಲ ಮ್ಯಾಚ್ ಔಟ್ ರೈಟ್ ಸೋತ್ವಿ ನಾವು. ಟರ್ನಿಂಗ್ ಟ್ರ್ಯಾಕ್ ಆಗೋಯ್ತಲ್ಲ 5th ಡೇನಾ 4th ಡೇ. ಆಕ್ಚುಲಿ ಏನು ಅಂದ್ರೆ ಆ ಮ್ಯಾಚ್ ಬ್ಯೂಟಿ ನಮ್ಗೆ ಅವಾಗ ಡೇವಿಡ್ ಜಾನ್ಸನ್ ಒಂದು ಇಂಜುರಿ ಹೋಗಿತ್ತು. ಆಕ್ಚುಲಿ ಅವರು ಪ್ರೀವಿಯಸ್ ಮ್ಯಾಚ್ ತನಕ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಎಲ್ಲ ಮಾಡಿದ್ರು. ಸೊ ನಮಗೆ ಒಂದು ಫಾಸ್ಟ್ ಬೌಲರ್ಸ್ ಅಂತ ಅವಾಗ ಇರಲಿಲ್ಲ. ಸೊ ಆ ಥರ ಒಂದು ಟ್ರ್ಯಾಕ್ ಕೊಡೋಕ್ಕಾಗಲ್ಲ ಅಂತ ಏನು ಮಾಡಿದ್ವಿ, ಟರ್ನಿಂಗ್ ಟ್ರ್ಯಾಕ್ ಅಂತ ಟ್ರೈ ಮಾಡಿದ್ವಿ 5 ದಿವಸ ಮ್ಯಾಚು. ಸೊ ನಾಗೇಶ್, ನಮ್ಮ ಲೇಟ್ ನಾಗೇಶ್, ಸಂದೀಪ್ ಪಾಟೀಲ್ 90 ಹೊಡೆದ್ರು ಫಸ್ಟ್ ಇನ್ನಿಂಗ್ಸು. ಸೊ ಮ್ಯಾಚ್ 2 ದಿವಸದ ಮುಂಚೆ ತನಕ ಭಾಳ ಚರ್ಚೆ ನಡೀತಾ ಇತ್ತು ಪಿಚ್ ಬಗ್ಗೆ ಎಲ್ಲ. ನಮ್ಗೆ ಅವಾಗ ಏನೂ ಗೊತ್ತಿರಲಿಲ್ಲ, ನಮಗೇನು ನೋಡು ಆಡು ಅಷ್ಟೇ. ಸೊ ನಮಗೇನು ಅಂದರೆ ಸಂದೀಪ್ ಪಾಟೀಲ್, ನರೇಂದ್ರ ಇರ್ವಾನಿ ಅಂಡ್ ಒಳ್ಳೆ ಸ್ಪಿನ್ ಅಟ್ಯಾಕ್ ಅವ್ರದ್ದು, ಸುನಿಲ್ ಲಹೋರೆ ಅಂತ, ಮನೀಶ್ ಮಜಿದಿಯಾ, ಒಳ್ಳೆ ಟೀಮ್. ಒಂಥರ ಅಂದರೆ ಒಂದು ಸ್ಟಾರ್ಸ್ ಇಲ್ಲ, ನಮ್ಮಲ್ಲಿ ಸ್ಟಾರ್ಸ್ ಇದ್ರು. ಕಿರ್ಮಾನಿ, ಕಾರ್ಟನ್ ಒಳ್ಳೆ ಸೀಸನ್ ಪ್ಲೇಯರು, ನಮ್ಮ ಸುಜಿತ್ ಸೋಮ ಇದ್ದ, PV ಶಶಿಕಾಂತ್, ರಾಹುಲ್, ಆಮೇಲೆ ಜಸ್ವಂತ್, ಭಟ್ಟ, ಅನಂತ್, ಸುನಿಲ್ ಜೋಶಿ. ಸೊ ಸ್ಪಿನ್ ಅಟ್ಯಾಕ್ ಒಂಥರ ಪೊಟೆಂಟ್ ಆಗಿತ್ತು. ಕಡೆಗೆ 5 ದಿವಸನೂ ಒಂದು ಬಾಲ್ ತಿರುಗಲಿಲ್ಲ. 5ನೇ ದಿವಸ ಮ್ಯಾಚ್ ಮುಗಿದ್ಮೇಲೆ ಭಟ್ಟ ಬಂದು ಹೇಳಿದ್ರು, ಎಲ್ಲ ತಿರುಗ್ತಲ್ರಿ, ನಾವು ಕೂಡ ತಿರುಗಿದ್ವಿ, ಆದ್ರೆ ಒಂದು ಬಾಲು ತಿರುಗಲಿಲ್ವಲ್ರಿ ಅಂದ್ರು. ಅಂದ್ರೆ ಆ ಕಾಲದಲ್ಲಿ ಪಿಚ್ ಮಾಡೋದು ಅನ್ನೋದು ಕೂಡ ಒಂದು ಐಡಿಯಾ ಇರಲಿಲ್ಲ. ಸೊ ಇಷ್ಟು ಒಂದು ಏನ್ ಹೇಳೋದು, ನೇವಿಟಿ ಆಫ್ ರಾನೆಸ್ ಅಂತ ಹೇಳ್ಬೋದು. ಬಟ್ ಅದೇ ಒಂದು ಬೇರೆ ಮಜಾ. ಒಂದು ಅದು ಯಾಕೆ ನಾಪಿಸ್ಕೊಳ್ತೀವಿ ಅಂತಂದ್ರೆ, ಆ
ಆ ರಂಜಿ ಟ್ರಾಫಿಗೆ ಆ ಥರ ಫ್ಯಾನ್ ಫಾಲೋಯಿಂಗ್ ಇತ್ತು ಅವಾಗ. 3 ವರ್ಷ ಆಡಾಯ್ತು ರಂಜಿ ಟ್ರಾಫಿ ಕರ್ನಾಟಕಗೆ. ಬಟ್ ಮೆಮೊರಬಲ್ ಇಯರ್ಸ್ ಲೈಕ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಕುಂಬ್ಳೆ ಶ್ರೀನಾಥ್ ಅಲ್ಲ, ಅದಾದ್ಮೇಲೆ 93 ಕಿನ್ನ ಮುಂಚೆನೆ ಆಡ್ಬಿಟ್ಟಿದ್ರು 89 89-90 ಡೆಬೋ ಮಾಡ್ಬಿಟ್ಟಿದ್ರು ಕರ್ನಾಟಕಗೆ. ಅದು ಕೂಡ ಹೈದರಾಬಾದ್ ಅಗೇನ್ಸ್ಟ್ ಶ್ರೀನಾಥ್ ಎಲ್ಲನವೇ. ಸೊ ಬೆಳ್ಕೊಂಡು ಹೋಗಿರೋ ರೀತಿ ನೋಡ್ತು ಅಂತಂದ್ರೆ ಐ ಥಿಂಕ್ ಕರ್ನಾಟಕಸ್ ಮಿಸ್ ತಮಿಳ್ನಾಡುಸ್ ಗೈನ್ ಆಯ್ತಾ ಆಮೇಲೆ, ಅಥವಾ ಆ ಮೊಮೆಂಟ್ ಅಲ್ಲಿ ಕರ್ನಾಟಕದಿಂದ ತಮಿಳ್ನಾಡಿಗೆ ಶಿಫ್ಟ್ ಆಗಿದ್ದ ಕಾರಣ ಏನು? ಆ್ಯಕ್ಚುಲಿ ನಾನು ಕೆನರಾ ಬ್ಯಾಂಕಲ್ಲಿ ಇದ್ದೆ ವಿಜಯ್, ನಿನ್ನ ಜೊತೆಗೆ ಸಾಕಷ್ಟು ಆಡಿದೆ. ಸೊ ನನ್ನ ಮೆಮೊರೇಬಲ್ ಟೈಮ್ ಆ್ಯಕ್ಚುಲಿ ನಾನು ಕ್ಲಬ್ ಕ್ರಿಕೆಟ್ ಅಂತ ನಾನು ಇಂಡಸ್ಟ್ರೀಸ್ ಅಂತ ಹೇಳಿದ್ರೆ 4 ವರ್ಷ ಮರೆಯೋಕ್ಕೆ ಆಗಲ್ಲ. ಯಾಕಂದ್ರೆ ಕೆನರಾ ಬ್ಯಾಂಕ್ ನಾನು ಸೇರಿದಾಗ ಅಲ್ಲಿ ಬಂದು ಸ್ಟಾರ್ಸ್ ಅಂತ ಯಾರು ಇರಲಿಲ್ಲ. ಸ್ಟಾರ್ ಅಂದರೆ ನಿಜವಾಗ್ಲೂ ಅವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBM, ವಿಜಯ ಬ್ಯಾಂಕ್ ಎಲ್ಲ ನೋಡಿದ್ರೆ ಸೂಪರ್ ಸ್ಟಾರ್ಗಳಿದ್ರು. ಆ್ಯಂಡ್ ನಾನು ಜಾಯಿನ್ ಮಾಡೋ ತನಕ ಏನು ಅಂದರೆ ಕೆನರಾ ಬ್ಯಾಂಕ್ ಅವ್ರ ಮೇಲೆ ಗೆದ್ದಿದ್ದ ಚರಿತ್ರೆನೇ ಇರಲಿಲ್ಲ. ಸೊ ನನಗೆ ನಿಜ ಹೇಳ್ಬೇಕು ಅವಾಗ ಅಂದರೆ ಹೆಮ್ಮೆಯಿಂದ ಹೇಳ್ಕೊತೀನಿ, ಇವಾಗ 20 ವಯಸ್ಸು, ನಾನು ಕಾಲೇಜಿಂದ ಆಚೆ ಬಂದಿದ್ದೀನಿ, 4 ಕಾರ್ಡು ನನ್ನ ಕೈಯಲ್ಲಿತ್ತು. SBM, ವಿಜಯ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ಕೆನರಾ ಬ್ಯಾಂಕು. ಸೊ ನಾನು ಮನೇಲಿ ನಮ್ಮ ತಂದೆನ ಕೇಳಿದೆ. ನಮ್ಮ ತಂದೆ ಕೇಳಿರೋದ್ರಲ್ಲಪ್ಪ, ನಾನು ಕೆಲಸ ಮಾಡಿರೋದು ಪ್ರೈವೇಟ್ ಫರ್ಮಲ್ಲಿ, ಯಾವ ಬ್ಯಾಂಕಾರು ಸೇರ್ಕೋ, ಬ್ಯಾಂಕ್ ಸೇರ್ಕೋ, ಕೆಲಸ ಮಾಡು, ಚೆನ್ನಾಗಿ ಆಡು. ಸೊ ಆಮೇಲೆ 2-3 ಜನ ಹತ್ರ ಮಾತಾಡಿದೆ. ಅವ್ರು ಹೇಳಿದ್ರು, ನಿನಗೆ ಆಪರ್ಚುನಿಟೀಸ್ ಸಿಗೋದು ಕೆನರಾ ಬ್ಯಾಂಕಲ್ಲಿ ಜಾಸ್ತಿ, ಸೊ ಅಲ್ಲಿ ಹೋಗು. ನೀನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹೋದರೆ ಅವ್ರಗಳ ಜೊತೆ ಸುಮ್ಮನೆ ಒಬ್ಬ ಆಗೋಗ್ತೀಯ, ನಿನಗಲ್ಲಿ ಒಂದು ಐಡೆಂಟಿಟಿ ಇರಲ್ಲ ಅಂತ. ಸೊ ಕೆನರಾ ಬ್ಯಾಂಕು ಅಂದಾಗ ಅವಾಗ ಇದ್ದಿದ್ದು ಸೂಪರ್ ಸ್ಟಾರ್ ಅಲ್ಲಿ ಬಂದು ಏಕೆರೆಗೆ ಒಬ್ಬನೇ. ಯಾಕಂದ್ರೆ ಅವ್ರು ಒಬ್ಬರೇ ಬಂದು ಕರ್ನಾಟಕ ಸ್ಟೇಟ್ ರಂಜಿ ಟ್ರಾಫಿ ಆಡಿದವರು. ಮಿಕ್ಕಿದ್ದು ಭಾಳ ಜನ ಅಚೀವರ್ಸ್ ಇದ್ರು. AVS, BP, ನೆಲ್ಸನ್ನು, ಶ್ಯಾಮ್ ಚಂದ್ರ ಭಟ್, ನನ್ನ ಕೆಳಗಡೆ ಜೂನಿಯರ್ ಕ್ರಿಕೆಟ್ ಆಡೋದು ರಶೀದ್ ಇವರೆಲ್ಲ. ಬಟ್ ಆ ಟೀಮಿಗೆ ಹೋದ್ಮೇಲೆ ಒಂದೇ ವರ್ಷದಲ್ಲಿ ರೆವಲ್ಯೂಷನ್, ಇಂಡಸ್ಟ್ರೀಸ್ ಟೂರ್ನಮೆಂಟ್, ಇಂಡೋ ಟ್ರಾಫಿ, ಲೀಗ್ ಚಾಂಪಿಯನ್ಶಿಪ್ಪು. ಆ್ಯಂಡ್ ಅದಾದಮೇಲೆ ಸೂಪರ್ ಸ್ಟಾರ್ಗಳು ಬಂದರು ಕೆನರಾ ಬ್ಯಾಂಕ್ಗೆ. ನಮ್ಮ ತಮ್ಮ ವಿಜಯ್ ಭಾರದ್ವಾಜು, ಅದಾದಮೇಲೆ GK ಅನಿಲ್ ಕುಮಾರ್, ಶ್ರೀನಿವಾಸ್ ಮೂರ್ತಿ, ನಾನು ಸೇರಿ 6 ತಿಂಗಳಾದ್ಮೇಲೆ ಅವನು ಕೆಲಸ ಕೊಡಿಸ್ದೆ. ಅದಾದಮೇಲೆ ರಾಜಶೇಖರ್, ಬೆಣ್ಣೆ. ಅವಾಗ ನಮ್ಮ ಟೀಮ್ ಹೆಂಗಾಯಿತು ಅಂದರೆ, ವಿಜಯ ಬ್ಯಾಂಕು, ಸಿಂಡಿಕೇಟ್ ಇವರೆಲ್ಲ ಬಂದರೆ ಕೆನರಾ ಬ್ಯಾಂಕ್ ಮೇಲೆ ಮ್ಯಾಚ್ ಅಂದರೆ ಫಸ್ಟ್ ಏನು ಕೇಳೋರು, ವಾ ನೀವು ಚೇಸ್ ಮಾಡ್ರಪ್ಪ, ನಾವು ಆಗ್ಬಿಡ್ತೀವಿ ಫಸ್ಟು. ಯಾಕಂದ್ರೆ ನಾವು ಮೊದಲು ಬ್ಯಾಟಿಂಗ್ ಆಡಿ 50 ಓವರಲ್ಲಿ 350-400 ಹೊಡಿಯೋದು, ಆಮೇಲೆ ಅವ್ರು ಬಂದು ಆಡೋದು ಅನ್ನೋ ಥರ ಅಂತ. ಸೊ ನನಗೆ ಆ 4 ವರ್ಷ ಮರೆಯೋಕ್ಕೆ ಆಗಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆಗ ಆಲ್ರೆಡಿ ನಾನು ಬಂದು 3 ವರ್ಷ ರಂಜಿ ಟ್ರಾಫಿ ಆಡ್ಬಿಟ್ಟಿದ್ದೆ. ಇನ್ಫ್ಯಾಕ್ಟ್ 92-93 ದುಲೀಪ್ ಟ್ರಾಫಿ ಆಡಿದೆ ನಾನು ಅಜರ್ ಕ್ಯಾಪ್ಟನ್ಸಿಗೆ. ಸೊ ಅವಾಗ ಬಂದಮೇಲೆ ಏನಾಯಿತು, ನಮ್ಮಲ್ಲಿ ಒಂದು ರೂಲ್ ಇತ್ತು, ಒಂದು ಔಟ್ ಆಫ್ ಟರ್ನ್ ಪ್ರಮೋಷನ್ಗೆ 3 ವರ್ಷ ಆಡಿದ್ರೆ ಇದೆ ಅಂತ. ಸೊ ನಾನು ಅದಕ್ಕೆ ಅಪ್ಲೈ ಮಾಡಿದೆ. ಯಾವುದೋ ಒಂದು ಕ್ಲಾಸಲ್ಲಿ ಬಂದ್ಬಿಟ್ಟು ಇನ್ನೂ 1 ವರ್ಷ ವೆಯ್ಟ್ ಮಾಡಬೇಕು ಅಂದರು. ಇನ್ನು ಜ್ಞಾಪಕ ಇರ್ಬೋದು, ಕೊಯಂಬತ್ತೂರಲ್ಲಿ ಬಂದು ಇಂಡಿಯನ್ ಬ್ಯಾಂಕ್ ಮೇಲೆ ಒಂದು ಫೈನಲ್ಸ್ ಆಡಿದಾಗ ಸೋತು. ಅವಾಗ ಇಂಡಿಯನ್ ಬ್ಯಾಂಕ್ ಸ್ಪೋರ್ಟ್ಸ್ ಸೆಕ್ರೆಟರಿ ನಾನು ಬಂದು ಕೇಳಿದ್ರು, ನೋಡಪ್ಪ ಆಫೀಸರ್ ಪೋಸ್ಟ್ ಕೊಡ್ತೀನಿ, ಜಾಯಿನ್ ಆಗ್ತೀಯಾ ನೀನು ಅಂತ. ಅವಾಗ ಆಫೀಸರ್ ಅಂದರೆ ಗ್ರೇಟು, ಆಫೀಸರ್ ಅಂದರೆ ಎಗರ್ಕೊಂಡು ಹೋಗ್ತಾ ಇದ್ರು. ಅವಾಗ ಆಫೀಸರ್ ಅಂದರೆ ಏನು, ಇವಾಗ GM ಟೈಪ್ ಅದು, ವೈಟ್ ಕಾಲರ್ ಜಾಬ್. ಸರಿ ಏನಪ್ಪ ಇದು, ಯೋಚನೆ ಮಾಡೋಣ ಅಂದ್ಬಿಟ್ಟು, ನಿಜ ಹೇಳಬೇಕು ಅಂದರೆ ಬುಚ್ಚಿ ಬಾಬು ಆಗಲಿ, ಸ್ಟೇಟ್ ಜೂನಿಯರ್ಸ್ ಆಗಲಿ, ಅಂಡರ್ 19 ಮ್ಯಾಚ್ಗಳಾಗಲಿ, YSCA ಟ್ರಾಫಿ ಎಷ್ಟು ಆಡಿದ್ದೀನಿ ಚೆನ್ನೈಯಲ್ಲಿ, ಆ ಮಡ್ರಾಸ್. ಅವಾಗ ಆ ಬೇಸಿನ್ ಬ್ರಿಡ್ಜ್ ಹತ್ರ ಹೋಗ್ತಿದ್ದಂಗೆ ಅವಾಗೆಲ್ಲ ಸೆಕೆಂಡ್ ಕ್ಲಾಸು, ಎಂಥ ಒಂದು ಪರಿಮಳ ಬರೋದು ಅಂದರೆ ಒಂಥರ ಈ ಪ್ಯಾರಿಸ್ ಸೆಂಟ್ ಫ್ಯಾಕ್ಟ್ರಿ ಥರ. ಯಾವುದೇ ಮನುಷ್ಯ ಒಂದು ಹೆಣ ಕೂಡ ಎದ್ದು ಕೂತ್ಕೊಳ್ಳೋದು, ಏನಯ್ಯ ಇದು ಗಬ್ಬು ಅಂತ. ಸೊ ಆ ಊರಿಗೆ ನಾನು ಯಾವಾಗ ಬಿಡ್ತೀವೋ ಸಾಕಪ್ಪ, ಬೆವರು, ಏನು ಊರುಗುರಿ, ಈ ಊರಲ್ಲಿ ಯಾರು ಇರ್ತಾರೆ ಅಂತ, ಯಾವುದನ್ನ ಬೇಡ 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 ಅನ್ನೋ ಕಡೆಗೆ ಆ ಊರೇ ನನಗೆ 19 ವರ್ಷ ಬೆಂಬಲ ಕೊಡ್ತು. ಅಲ್ಲ ಕಣ, ದುಲೀಪ್ ಟ್ರಾಫಿ ಎಲ್ಲ ಆಡಾದ್ಮೇಲೆ ನೀನು ತಮಿಳ್ನಾಡಿಗೆ ಎಷ್ಟು ವರ್ಷ ಆಡಿದ್ಯೋ? 3 ವರ್ಷನ? 2 ವರ್ಷ ಆಡಿದೆ. 2 ವರ್ಷ. ಅದ್ರಲ್ಲಿ 96 ಫೈನಲ್ಸ್ ಆಡಿದೆ. ಹೌದು. ಪ್ರಾಣ ಹಿಂಡಿದ್ರು ಹಿಂದ್ಗಡೆ ದಿಗ್ಗಜರೆಲ್ಲರೂ ನೀನು ಆ ಕಡೆ ತಮಿಳ್ನಾಡಿಗೆ ಕೂತಿದ್ಯಲ್ಲ, ಕನ್ನಡಕ್ಕೆ ಹಾಕೊಂಡು ನೀನೊಬ್ಬ 140 ಹೋಗೋರು ಬರೋರಲ್ಲ ಪಾಪ, ಸ್ಕೋರರ್ ಬರೆದು ಪಕ್ಕದ ಶೀಟ್ಗೆಲ್ಲ ಹೋಗ್ಬಿಟ್ಟ. ಅವನು ಕೇಳ್ತಾ ಇದ್ದೀನಿ, ಯಾವಾಗಪ್ಪ ಡಿಕ್ಲೇರ್ ಮಾಡ್ತೀರಾ ಅಂತ. ಸ್ವಲ್ಪ 5 ದಿವಸ ಮ್ಯಾಚು, ನೀವೇ 3 ದಿವಸ ಆಡಿದ್ರೆ ಏನೋ ಮಾಡೋದು ನಾವು ಅಂತ. ಕರ್ನಾಟಕ ತಮಿಳ್ನಾಡು 96 ಅಲ್ಲಿ ಫೈನಲ್ಸ್ ಆಡ್ತೀವಿ. ನಾನು ಕರ್ನಾಟಕ ಆಡಿದೆ, ಅವಾಗ ನನಗೆ ಪ್ರಾಬ್ಲಮ್ 20 ವರ್ಷ, ಇವನಿಗೊಂದು 26 ವರ್ಷ. ಇವನು ತಮಿಳ್ನಾಡಿಗೆ ಆಡಿದ್ದು ಫೈನಲ್ಸಲ್ಲಿ. ಅದ್ಭುತವಾದಂಥ ಒಂದು ವರ್ಷ ನಮಗೆ ಕರ್ನಾಟಕಗೆ. ಕಂಪ್ಲೀಟ್ಲಿ ಡೆಮಾಲಿಷ್ ಮಾಡಿದ್ವಿ ಕರ್ನಾಟಕ 90s ಅಲ್ಲಿ. ಬಟ್ ಅದು ಒನ್ ಆಫ್ ದ ಬೆಸ್ಟ್ ಗೇಮ್ಸ್ ನನಗೆ ನಾಲ್ಕು, ಯಾಕೆಂದರೆ ಟಾಪ್ ಕ್ವಾಲಿಟಿ ಟೀಮ್ ನಿಂದು. ಸುನಿಲ್ ಸುಬ್ರಹ್ಮಣ್ಯಂ, ದಿವಾಕರ್ ವಾಸು, ಶರತ್, ರಮೇಶ್, ಗೋಕುಲ್ ಕೃಷ್ಣನ್, ಎಂತ S ಮಹೇಶ್, ರಾಬಿನ್ ಸಿಂಗ್, W ರಾಮನ್, ಎಂತ ಟೀಮ್ ಅಪ್ಪ ನಿಮ್ದು. ನಿನ್ನೂ ಸೇರಿಸ್ಕೊಂಡು ಎಷ್ಟು 90 ಹೊಡೆದಿ, ಎಷ್ಟು 86 ಸ್ಲಿಪ್ಪಲ್ ಔಟಾ? ಸುಜಿತ್ ಕ್ಯಾಚ್ ಹಿಡಿದಿದ್ದು. ಹೌದು, ರಿಂಕಿ ಸೆಕೆಂಡ್ ನ್ಯೂ ಬಾಲ್ ತಗೊಂಡ್ಮೇಲೆ. ಅಲ್ಲ, ನೀವು 2.25 ದಿವಸ 2 ದಿವಸ ಬ್ಯಾಟಿಂಗ್ ಆಡ್ಬಿಟ್ಟು ಆಮೇಲೆ ಅದು ಏನು ಏಪ್ರಿಲ್ ಸಿಕ್ಕಾಪಟ್ಟೆ ಚಳಿ ಚೆನ್ನೈಯಲ್ಲಿ. ಈ ಲಂಚ್ ಟು ಟೀ ಬಂದು ಜಸ್ಟ್ 38 ಡಿಗ್ರಿ. ಅವಾಗ ಹಳೆ ಕಾಲ ಚೆಪಾಕ್ ಸ್ಟೇಡಿಯಂ ಹೆಂಗೆ ಅಂದರೆ ಫರ್ನೇಸ್ ಥರ
ವಾಲ್ಕೆನೋ ಎಲ್ಲ ನೋಡಕ್ ನೀವೆಲ್ಲಿ ಹೊರದೇಶಕ್ಕೆ ಹೋಗೋದೇ ಬೇಡ, ಅಲ್ಲಿ ಇದ್ರೆ ಸಾಕು ನೀವು. ಸ್ಟೀಮು ಸಾನ ಎಲ್ಲ ಅಲ್ಲೇ, ಅಲ್ಲಿ ಚೆನ್ನಾಗಿ ಬಟ್ಟೆ ಗಿಟ್ಟೆ ಹಾಕೊಂಡು ನಿಂತ್ಕೊಂಡ್ರೆ. ಕೇಳು, ಪೆವಿಲಿಯನ್ ಇರೋದಕ್ಕಾಗಲ್ಲಪ್ಪ, ಗ್ರೌಂಡ್ ಅಲ್ಲಿ ಬೇಕಾದ್ರೆ ಇರ್ತೀವಿ, ಅಷ್ಟು ಖರಾಬ್ ಪೆವಿಲಿಯನ್ ಅಲ್ಲಿ. ಹೌದು ವಿಜಯ್, ಅದು ಫುಲ್ ಸಿಮೆಂಟ್ ಅಲ್ಲ ಅದು. ಆ ಸಿಮೆಂಟ್ ಮಧ್ಯದಲ್ಲಿ ಇಂಡಸ್ಟ್ರಿಯಲ್ ಫ್ಯಾನ್ಗಳು ಬೇರೆ ಹಾಕ್ಬಿಡೋರು. ಆ ಫ್ಯಾನ್ ಆಚೆ ಇರೋ ಬಿಸಿನೆಲ್ಲ ಸೇರಿಸಿ ಹೊಡಿಯೋದು, ಏನಾಗಬೇಕಲ್ಲಿ. ಬಟ್ ಹೆಂಗ್ ಟ್ರೀಟ್ ಮಾಡಿದ್ರು ತಮಿಳ್ನಾಡಲ್ಲಿ ನಿನ್ನ? ನಿಜ ಹೇಳ್ಬೇಕು ಅಂದ್ರೆ ಫಸ್ಟ್ ಹೋಗಿದ್ ವರ್ಷ ಬಹಳ ಕಷ್ಟಪಟ್ಟೆ. ಅಂದ್ರೆ ಒಂದು ವೆದರ್ಗೆ ಇದು ಅಡಾಪ್ಟ್ ಆಗೋದಾಗ್ಲಿ, ಕಲ್ಚರ್ ಆಗಲಿ. ಯಾಕಂದ್ರೆ ಇಲ್ಲಿ ಸ್ವಲ್ಪ ನಾವು ಟಿಪಿಕಲಿ ಬಂದೇನೋ ಈಸಿ ಗೋಯಿಂಗು. ಆ್ಯಂಡ್ ಬೆಂಗಳೂರಲ್ಲಿ ಟಿಪಿಕಲಿ ನಾವು ಒಂದು ಯಾವ ಥರ ಅಂದರೆ ಸಾಫ್ಟ್ ಸ್ಪೋಕನ್ನು, ಸೌತ್ ಜನನೇ ಆ ಥರ ನಾವು ಸ್ವಲ್ಪ ಮೃದುವಾಗಿರೋದು ಇದೆಲ್ಲ. ಬಟ್ ಊಟ ಗೀಟ ವಿಷಯದಲ್ಲಿ ಏನು ತೊಂದರೆ ಇರಲಿಲ್ಲ, ಯಾಕಂದರೆ ಮನೇಲಿ ಮಾಡೋ ಅಡುಗೆ ಅಲ್ಲೇ ಸಿಕ್ತಿತ್ತು. ಯಾಕಂದರೆ ಫಸ್ಟ್ ಇಯರ್ ನಾನು ಬ್ಯಾಚುಲರ್ ಆಗಿದ್ದೆ ಅಲ್ಲಿ. ಸೊ ಬಟಾನೋ ಜೊತೆ ಬಂದಿದ್ದ ಅಲ್ಲಿ, ನಾನು ಅವನು ಒಂದು ಮನೆ ಮಾಡ್ಕೊಂಡಿದ್ವಿ ಅಂತ. ಬಟ್ ಹೋಗ್ತಾ ಹೋಗ್ತಾ ಆಯಿತು, ನಾವು ಜಾಯಿನ್ ಮಾಡಿ 3ನೇ ತಿಂಗಳು ಮಲೇಷ್ಯಾಗೆ ಹೋದ್ವಿ ಟೂರ್ನಮೆಂಟ್ ಆಡೋಕ್ಕೆ. ಆ ಟೂರ್ನಮೆಂಟ್ ಗೆದ್ಮೇಲೆ ಏನೋ ಒಂದು ಮೋಹ ಬಂತು, ಸರಿ ಮಾಡಬೇಕಪ್ಪ, ಏನಾರು ಕೊಟ್ಟಿದ್ದಾರೆ ಒಂದು ಜವಾಬ್ದಾರಿ ಅನ್ನೋ ಥರ ಅಂತ. ಸೊ ಫಸ್ಟ್ ಇಯರ್ ಏನು ಮಾಡಿದ್ರು, ಒಂದು ಕೂಲಿಂಗ್ ಪೀರಿಯಡ್ ಅಂತ ಬಂದು ನನ್ನ ಕನ್ಸಿಡರ್ ಮಾಡಲಿಲ್ಲ. ಸೊ ಸೆಕೆಂಡ್ ಇಯರ್ ಏನಾಯಿತು, ಬರ್ತಿದ್ದಂಗೆ ಅಲ್ಲೂ ಒಂದು ಸೆಲೆಕ್ಷನ್ ಮ್ಯಾಚ್ ಇತ್ತು. ಸೊ ಅಲ್ಲೊಂದು 100 ಹೊಡೆದ ತಕ್ಷಣ ಆಟೋಮೆಟಿಕಲಿ ಟೀಮಲ್ಲಿ ಬಂದು ಎಲ್ಲ ಅಂತ. ಬಟ್ ಕಲ್ಚರ್ ಅಂತ ನೋಡಿದ್ರೆ 2 ಟೀಮ್ ನೋಡಿದೆ ನಾನು. ಒಂದು ಕರ್ನಾಟಕ ಡ್ರೆಸ್ಸಿಂಗ್ ರೂಮಲ್ಲಿ ಒಳಗಡೆ ಹೋದರೆ ಆ ವೈಬೇ ಬೇರೆ. ಅಂದರೆ ಆ ಒನ್ನೆಸ್, ಅಂದರೆ ಐ ಬಿಲಾಂಗ್ ಟು ದಿಸ್ ಪ್ಲೇಸ್ ಅನ್ನೋ ಥರ ಅಂತ. ತಮಿಳ್ನಾಡಲ್ಲಿ ರೇ ತೇವಡಪಯ್ಯ ಬಿಡಾದೆ ಅಡ್ರಾಡೇ ಏನು ಅಂದರೆ ಅಲ್ಲಿ ಕ್ಲಬ್ ಕ್ರಿಕೆಟ್ಗೆ ಪ್ರಾಮುಖ್ಯತೆ ಜಾಸ್ತಿ. ಏನ್ ಕಿತ್ತಾಡ್ತಾರೆ ಗುರು ಕ್ಲಬ್ಬಲ್ಲಿ? ಅಯ್ಯೋ ವಿಜಯ್, 19 ವರ್ಷ ಲೀಗ್ ಆಡಿದ್ದೀನಿ ವಿಜಯ್ ನಾನಲ್ಲಿ. ಅಂದರೆ ರಂಜಿ ಟ್ರಾಫಿ, ವಿಜಯ್ ಹಜಾರೆ, ಮುಷ್ತಾಕ್ ಅಲಿ ಎಲ್ಲ ಏನೂ ಇಲ್ಲ. ಅಬೀದ್ ಅಲಿ, ಸೈಫ್ ಅಲಿ ಇವರೆಲ್ಲ ರಾಜ ಆಫ್ ಪಾಳ್ಯಂಪಟ್ಟಿ ಅಂತ, ಅದೇ ಫಸ್ಟ್ ಡಿವಿಷನ್ ಶೀಲ್ಡು. ಅದಕ್ಕೆ ಒಂದು ಸ್ಟ್ರಾಟಜಿ, ಒಂದು ಪ್ಲಾನಿಂಗು. ನಾನು ನಿಜ ಹೇಳಬೇಕು ಅಂದರೆ ವಿಜಯ್, ಹೋಮ್ ಗ್ರೌಂಡ್ ಕಾನ್ಸೆಪ್ಟು ಅಂತ. ನಮ್ಗೆ ಆ ಕಾಲದಲ್ಲಿ KS ಇದ್ದಿದ್ದು ಒಂದೇ ಗ್ರೌಂಡ್, ಯಾವುದು? ಚಿನ್ನಸ್ವಾಮಿ ಸ್ಟೇಡಿಯಂ. ಬೇರೆ ಯಾವ ಗ್ರೌಂಡ್ ಇಲ್ಲ. ನಾನು ಮಾತಾಡ್ತಾ ಇರೋದು ಮಿಡ್ 90s, ಲೇಟ್ 90s ಅಲ್ಲಿ ಚೆನ್ನೈಯಲ್ಲಿ 6 ಗ್ರೌಂಡು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡೋ ತರ ಗ್ರೌಂಡ್. ಗುರುನಾನಕ್, ಇಂಡಿಯಾ ಪಿಸ್ಟನ್ಸ್, IIT ಕೆಂಪ್ಲಾಸ್ಟ್, ಅದಾದ್ಮೇಲೆ ಚೆಪಾಕ್. ಇವಾಗ ನೋಡಿದ್ರೆ ಇನ್ನ ಅದು ಬೆಳೆದಿದೆ ಅದು. ಸೊ ನಮಗೆ ಅವಾಗ ಹೋದಾಗ 2 ಡೇ ಕಾನ್ಸೆಪ್ಟು, 90 ಓವರ್ಸ್ ಸೈಡ್ ಆ ಥರ ಅಂತ. ಸೊ ಫಸ್ಟ್ ಮ್ಯಾಚು ಇಂಡಿಯಾ ಸಿಮೆಂಟ್ಸ್ ಮೇಲೆ ಅಂತ ಹೋಗ್ತೀವಿ. ಅಲ್ಲಿ ಹೋದ್ರೆ ನಾ ಟೀಮಿಗೆ ನೋಡಿದ್ರೆ ಒಂದು ಅಫಿಷಿಯಲ್ ಸ್ಕೋರರು, ಒಂದು ಟ್ರೈನರು, ಒಂದು ಮ್ಯಾಚ್ಯು, ಬೆಳಗ್ಗೆ ತಿಂಡಿ ಕೊಡ್ತಾರೆ, ಮಧ್ಯಾಹ್ನ ಲಂಚು, ಟೀ ಟೈಮಲ್ಲಿ ಟೀ, ಮ್ಯಾಚ್ ಆದ್ಮೇಲೆ ಸ್ನ್ಯಾಕ್ಸು. ಇದೇನಪ್ಪ, ಯಾವ್ದಾರ ಮದುವೆಗೆ ಬಂದಿದೀವ ನಾವು ಅನ್ನೋ ಥರ ಪ್ರೊಫೆಷನಲ್ ಆಗಿತ್ತು ಟೀಮ್ಸ್ ಸಿಕ್ಕಾಪಟ್ಟೆ. ಅಂದರೆ ಕ್ಲಬ್ ಕ್ರಿಕೆಟ್ಗೆ ಇದ್ದಿದ್ದು ಪ್ರಾಮುಖ್ಯತೆ, ಆ ಪ್ರೊಫೆಷನಲಿಸಮು. ಆ್ಯಂಡ್ ಕ್ರಿಕೆಟ್ ಆ ಕಾಲದಲ್ಲಿ ಬಂದು ಇಟ್ ವಾಸ್ ನಾಟ್ ಅ ಪ್ರೊಫೆಷನಲ್ ಸ್ಪೋರ್ಟ್. ಎಲ್ಲರೂ ನಾವೇನೋ ಅನ್ಕೊಬೋದು ನೋಡೋ ಜನ. ಯಾಕಂದರೆ ಇವಾಗ ಅಡ್ಯಾಜ್ ಬಂದು ಯಾವ ಥರ ಅಂದರೆ ಗಿವಿಂಗ್ ಇಟ್ ಬ್ಯಾಕ್ ಟು ದ ಗೇಮ್ ಅಂತ. ಅದೇನಾಗುತ್ತೆ, ವಿತೌಟ್ ರೆಮ್ಯುನರೇಷನ್ ಯಾರು ಇವತ್ತು ತಲೆ ಹಾಕಿ ನಾನು ಬಂದು ಮಾಡ್ತೀನಿ ಫ್ರೀ ಆಗಿ ಅಂತ ಯಾರು ಹೇಳಲ್ಲ. ಬಟ್ ಆ ಕಾಲದಲ್ಲಿ ಜೆನ್ಯೂನ್ ಆಗಿ ನೀನಾಗಲಿ ನಾನಾಗಲಿ ಎಲ್ಲ ಆಡಿದ್ದು ಒಂದು ಪ್ಯಾಷನ್ಗೆ. ಕ್ರಿಕೆಟ್ ಅಂದ್ರೇನು ನಮ್ಮ ರಕ್ತದಲ್ಲಿತ್ತು, ನಮಗೆ ಗೊತ್ತಿದ್ದೇನೋ ಅದು ಒಂದೇ ಆಟ. ಇವತ್ತು ಇನ್ನೂ ಕಲಿತಾ ಇದ್ದೀವಿ, ಅದಕ್ಕೆ ಈ ಸೀಟಲ್ಲಿ ಕೂತಿದ್ವಿ ನಾವು. ಸೊ ಹಾಗಾಗಿ ಆ ಒಂದು ಪ್ರೊಫೆಷ್ನಲ್ ಅಪ್ರೋಚ್ ನಾನು ನೋಡಿದ್ದು ಅಲ್ಲಿ ಹೋದ್ಮೇಲೆ ಇಟ್ ವಾಸ್ ಅ ಶಾಕರ್. ನೀನು ತಮಿಳ್ನಾಡಿಗೆ ಆಡಿದಾಗ K. ಶ್ರೀರಾಮ್ ಡೆಬ್ಯೂ ಮಾಡಿ 100 ಚಿಲ್ಲರೆ, 174 ಇಫ್ ಐ ರಿಮೆಂಬರ್ ರೈಟ್, ಭದ್ರಾವತಿನಲ್ಲಿ. ನಂದು ಫಸ್ಟ್ 100 ಭದ್ರಾವತಿ. ಅದು ಆ ಕಡೆ ತಮ್ಮ 170 ಹೊಡೆದಿರೋದು ನೋಡಿದಾಗ ಏನು ಅನಿಸ್ತಾ ಇತ್ತು? ಆಕ್ಚುಲಿ ರಂಜಿ ಟ್ರಾಫಿ ಆಡಿದ್ನಲ್ಲ, ಖುಷಿ ಆಗ್ಬೇಕು. ಆಕ್ಚುಲಿ ನೋಡಕ್ ಹೋದ್ರೆ ಕಷ್ಟ ಆಯ್ತು ಆವಾಗ. ಆಕ್ಚುಲಿ ವಿಜಯ್, ನಿಜ ಹೇಳ್ಬೇಕು ಅಂದ್ರೆ ಟ್ಯಾಲೆಂಟ್ ಅಂತ ಮಾತಾಡಿದ್ರೆ ಅವನನ್ನ ಮೀರಕ್ಕೆ ಯಾರೂ ಇರಲಿಲ್ಲ. ಆಕ್ಚುಲಿ ಎಲ್ಲರೂ ಹೇಳ್ತಾರೆ, ಟೆಂಡೂಲ್ಕರ್ ಆಗಲಿ, ಒಂದು ಲಕ್ಷ್ಮಣ್ ಆಗಲಿ, ಅಜರ್ ಆಗಲಿ, ಇವರೆಲ್ಲ ಹುಟ್ಟಿದ್ದೇ ಕ್ರಿಕೆಟ್ ಆಡೋಕ್ಕೆ ಅಂತ. ನಾನು ನನ್ನ ಫ್ಯಾಮಿಲಿಯಲ್ಲಿ ನೋಡಿದ್ದೀನಿ, ಅವ್ನು ಹುಟ್ಟಿದ್ದೇ ಈ ಕ್ರಿಕೆಟ್ ಆಡೋಕ್ಕೆ ಅಂತ. ಸೊ ನಾನು ಆ ಮ್ಯಾಚ್ ಆ್ಯಕ್ಚುಲಿ ಬಂದು ನನಗೆ ಗ್ರೈನ್ ಇಂಜುರಿ ಆಗಿ ನಾನು ಆಡಲಿಲ್ಲ. ಆ ಸ್ಟೇಡಿಯಮಲ್ಲಿ 2ನೇ ಮಾಡಿ ನಮ್ಮನ್ನು ಕೂಡಿಸಿದ್ದಾರೆ. ಸೊ ನಮ್ಮ ಟೀಮಲ್ಲಿ ಏನಾಯಿತು, ಕರುಣಾಮೂರ್ತಿ ಅಂತ ಅವನು 12th ಮ್ಯಾನ್ ಆಗಿದ್ದ. ಅವ್ರ ಮನೇಲಿ ಯಾವುದೋ ಮದುವೆ ಅಂತ ಮೊದಲನೇ ದಿವಸ ಅವನು ಹೊರಟೋಗ್ಬಿಟ್ಟ. ಸೊ ಇಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ, ನೀವು ಎಕ್ತಾ ಇದ್ದೀರಾ ಹಿಡ್ಕೊಂಡು, 5 ಓವರ್ಗೆ ಒಂದ್ಸಲಿ ನೀರು ಕೇಳ್ತಾ ಇದ್ದಾರೆ, ಎಲ್ಲಿ ತೊಗೊಂಡೋಗಿ ಕೊಡೋದು? ಮನ್ಸಲ್ಲಿ ಒಂದು ಕಡೆ, ಮನ್ಸಲ್ಲಿ ಚಪ್ಪಾಳೆ ಹೊಡ್ಕೊತಾ ಇದ್ದೀನಿ. ಇನ್ಫ್ಯಾಕ್ಟ್ 100 ಹೊಡೆದ್ಮೇಲೆ, 150 ಹೊಡೆದ್ಮೇಲೆ ಏನು ಮಾಡ್ದ, ಬ್ಯಾಟ್ ಚೇಂಜ್ ಮಾಡ್ದ. ಹೌದೌದು. ನಾನು ಇನ್ಫ್ಯಾಕ್ಟ್ ಯಾರು ಕರ್ನಾಟಕ ಅವಾಗ 12th ಮ್ಯಾನ್ ನನಗೆ ಜ್ಞಾಪಕ ಇಲ್ಲ, ಮೆತ್ತಕ್ಕೆ ಕರೆದು ಹೇಳಿದೆ, ಅಲ್ಲೋ ಚೆನ್ನಾಗಿ ಆಡ್ತಾ ಇದ್ದಾನೆ ಈ ಬ್ಯಾಟಲ್ಲಿ, ಏನಕ್ಕೋ ಬ್ಯಾಟ್ ಚೇಂಜ್ ಮಾಡ್ತಾ ಇದ್ದಾನೆ. ನನ್ನ ಜ್ಞಾಪಕದಲ್ಲಿ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಡಬಲ್ ಸೆಂಚುರಿ ಆನ್ ಡೆಬ್ಯೂ ಬಂದು JR 230 ಅಗೇನ್ಸ್ಟ್ ಆಂಧ್ರ. ನಾನು ಹೇಳಿದೆ ಒಳ್ಳೆ ಆಪರ್ಚುನಿಟಿ ಕಣೋ, ಯಾಕಂದ್ರೆ ಇಟ್ಸ್ ಅ ಬಿಗ್ ಸೀಸನ್.
ಕ್ವಾಲಿಫೈ ಆಗಿ ಪ್ರೀ ಕ್ವಾರ್ಟರ್ಸ್ ಸೆಮೀಸ್ ಫೈನಲ್ಸ್. ಯಾಕಂದ್ರೆ ಒಂದೇ ಸೀಸನ್ ಅಲ್ಲಿ ಇಂಪ್ಯಾಕ್ಟ್ ಮಾಡ್ಬೋದು. ಲೈಕ್ ವಿಜಯ್ ಬಂದು ರೂಸಿ ಮೋದಿ ರೆಕಾರ್ಡ್ ಬ್ರೇಕ್ ಮಾಡಿದಾಗ 1400 ರನ್ ಹೊಡೆದಾಗ ಯಾವ ತರ ಬಂದು ಈ ಬರ್ಸ್ಟ್ ಆನ್ ಟು ದಿ ಇಂಟರ್ನ್ಯಾಷನಲ್ ಸೀನ್. ಸೊ ಆ ಲ್ಯಾಂಡ್ ಮಾರ್ಕ್ ಸೀಸನ್ಸ್ ಅಂತ ಬರುತ್ತೆ. ಸೊ ನಾನು ಅವನಿಗೆ ಹೇಳಿ ಕಳಿಸ್ಲಿಲ್ಲ. 174 ಕಾಟ್ ಅಂಡ್ ಬೋಲ್ಡ್ ಔಟ್. ಹೌದು, ಮನ್ಸಲ್ಲಿ ಎಷ್ಟು ದುಃಖ. ಇನ್ಫ್ಯಾಕ್ಟ್ ಅವಾಗ ಬಂದು ರಾಜರ್ ಕೋಚ್ ಕರ್ನಾಟಕ 2 ಸೀಟ್ ಆ ಕಡೆ ಕೂತಿದ್ದ. ಶ್ರೇ, ಯು ಕ್ಯಾನ್ ಕ್ಲಾಪ್ ಫಾರ್ ಹಿಮ್, ಇಟ್ಸ್ 100 ವಿಚ್ ಹ್ಯಾಸ್ ಟು ಬಿ ಅಪ್ರಿಷಿಯೇಟೆಡ್ ಅಂತ. ಇನ್ಫ್ಯಾಕ್ಟ್ ನಮ್ಮ ಮ್ಯಾನೇಜರ್ ಪಕ್ಕದಲ್ಲಿ ಕೂತಿದ್ರು. ಅವ್ರು ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟ ಮೇಲೆ ನಾನು ಚಪ್ಪಾಳೆ ತಟ್ಟಿದೆ. ಸೊ ಇನ್ಫ್ಯಾಕ್ಟ್ ಭಾಳ ಖುಷಿ ಆಯಿತು. ಬಟ್ ಎಲ್ಲೋ ಒಂದು ಕಡೆ ಆ ಥರ ಒಂದು ಡೆಬ್ಯೂ ಮ್ಯಾಚಲ್ಲಿ ಬೆಳೆದವನು ಆ ಸರಿವೆ ಹಾಗೆ ಆಗಿದ್ದು ಯಾರ ಕೈಲೂ ಡೈಜೆಸ್ಟ್ ಮಾಡೋಕ್ಕಾಗಲಿಲ್ಲ. ವೆರಿ ಸ್ಯಾಡ್ ಅದು. ಇವ್ರ ತಮ್ಮ ನಾನು ಎಲ್ಲ ಒಟ್ಟಿಗೆ ಒಂದೇ ಮಂಚದ ಮೇಲೆ ಮಲಗ್ತಾ ಇದ್ವಿ. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಅಂಡರ್ 18 ಎಲ್ಲ ಒಂದೇ ಮಂಚ ಅಂದ್ರಿಂದ ಅರ್ಥ ನಾವೆಲ್ಲ ಡಾರ್ಮೆಟ್ರೀಸಲ್ಲಿ ಇರ್ತಾ ಇದ್ದು. ಪಟ್ಯಾಲಲ್ಲಿ ಈಗಲೂ ಇದೆ, 1.5 ತಿಂಗಳು ಸ್ಪೆಂಡ್ ಮಾಡಿದ್ದು. ಒನ್ ಆಫ್ ದ ಬೆಸ್ಟ್ ಟೈಮ್ಸ್ ನಾನು ನೋಡಿದ್ದು. ಸೊ ಹಾಗಾಗಿ ಫ್ಯಾಮಿಲಿನಲ್ಲೇ ಇಬ್ಬರು ಫಸ್ಟ್ ಕ್ಲಾಸ್ ಕ್ರಿಕೆಟರ್ಸು ಅಂತಂದರೆ ಅದೊಂಥರ ಅಚೀವ್ಮೆಂಟೇನೆ. ನಿಮ್ಮ ಅಪ್ಪ ಅಮ್ಮ ಪ್ರೌಡಾಗಿರ್ಬೇಕು ನೀವು ಬರ್ಕೊಂಡ್ರೆ. ನಿಜವಾಗ್ಲೂ ಭಾಳ ಖುಷಿ ಅವ್ರಿಗೆ. ಇನ್ಫ್ಯಾಕ್ಟು ನಮ್ಮ ಮನೇಲಿ ಇವತ್ತಿಗೂ ನನ್ನ ಹತ್ರ ಒಂದು ಸೂಟ್ ಕೇಸಲ್ಲಿ ಪೇಪರ್ ಕಟಿಂಗ್ ಇದೆ. ಸೊ ಆ ಕಾಲದಲ್ಲೆಲ್ಲ ಹೇಗೆ ಅಂದರೆ ಮ್ಯಾಚ್ ಆದಮೇಲೆ ನಾವೇ ಒಂದು ಪೇಪರಲ್ಲಿ ಬರೆದು ಸೈಕಲ್ ಹಾಕೊಂಡೋಗಿ ಡೆಕ್ಕನ್ ಪ್ರಜಾವಾಣಿ ಕೊಟ್ಟು ಆಮೇಲೆ ಹಿಂಡು ಇಬ್ಬರಿಗೂ ಕೊಟ್ಬಿಟ್ಟು ಮಾರನೇ ದಿವಸ ಬೆಳಗ್ಗೆ ನಾನು ಅನಿಲ್ ಕುಂಬ್ಳೆ ಇಬ್ಬರು ಒಂದು ಗೇಟಲ್ಲಿ ನಿಂತ್ಕೊಂಡು ನ್ಯೂಸ್ ಪೇಪರ್ ಬರ್ತಿದ್ದಂಗೆ ನಾವು ಕೊಟ್ಟಿದ್ದೇ ಬರೆದಿದ್ದಾನ ಏನು ಎತ್ತ ಅಂತ. ಸೊ ಅದನ್ನು ನಮ್ಮಮ್ಮ ಏನು ಮಾಡೋರು, ಎಲ್ಲ ಪೇಪರ್ ಓದಿದ್ಮೇಲೆ ಕಟ್ ಮಾಡಿಬಿಟ್ಟು DH ಆ ಡೇಟ್ ಹಾಕ್ಬಿಟ್ಟು ಅದನ್ನ ಇಡೋರು. ಸೊ ನನಗೆ ಕಾಲೇಜ್ ಅಡ್ಮಿಷನ್ ಸಿಕ್ಕಿದಾಗ ಆ ಫೈಲ್ ತೊಗೊಂಡೋದೆ. ಸೊ ನಮ್ಮ ಪ್ರಿನ್ಸಿಪಲ್ ಕೇಳಿದ್ರು, ಯಾರಪ್ಪ ಮಗು ಇದನ್ನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಭಾಳ ಡಿಸಿಪ್ಲಿನ್ ಇದೆ ನಿಮಗೆ, ತುಂಬ ಶಿಸ್ತಾಗಿ ಮಾಡಿದ್ಯಾ ಅಂದರು. ಸರ್ ನನಗೆ ಅದೆಲ್ಲ ಇದ್ದಿದ್ರೆ ಬೇರೆ ಕಡೆ ಇರ್ತಿದ್ದೆ, ಇದು ನಮ್ಮಮ್ಮ ಮಾಡಿದ್ದು ಅಂದೆ. ಇವತ್ತಿಗೂ ನನ್ನ ಹತ್ರ ಇದೆ. ಸೊ ಅಷ್ಟು ಒಂದು ಅವ್ರಿಗೆ ಒಂದು ಒಳಗಡೆ ಒಂದು ಎಂಥೂಸಿಯಾಸಮ್ ಇತ್ತು. ಬಟ್ ನಮ್ಮ ತಂದೆ ಯಾವ ಥರ ಅಂದರೆ ಆಚೆ ತೋರಿಸ್ಕೊಂತಿರ್ಲಿಲ್ಲ. ಹೌದು, ಈ ಗುಳಿಗೆ ಸಿದ್ಧ ಒಳಗೆ ಗುದ್ದ ಅಂತಿದ್ದ ಥರ ಸಂಜೆ ಬರೋರು. ಬಂದರೆ ಮನೇಲಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡಿ, ಏನಾ ಹೊಡೆದೇ ಇಲ್ವೋ, ಪಿತ್ತಿಕ್ಕ ಪಂಗನಾಮಾನ ಬಾ ಅದಕ್ಕೆ ಜೋವಿಯಲ್ ಕ್ಯಾರೆಕ್ಟರ್ ಇದ್ರು ಅಪ್ಪ ಮಾತ್ರ ಬ್ರಿಲಿಯಂಟ್ ಅವರು. ಅದಕ್ಕೇನೆ ಕನ್ನದ ಮೇಲೆ ಕೋಪ ಮಾಡ್ಕೊಂತೀಯ ಗದ್ಗೋ, ಅದಿದ್ದೇ ಇದೆ. ಇವತ್ತು ಹೊಡಿತೀಯ ನಾಳೆ ಹೊಡಿಯಲ್ಲ ಅಂದ್ರೆ ಏನು ಅಂದ್ರೆ ಅಭ್ಯಾಸದ ಮೇಲೆ ಸ್ವಲ್ಪ ಜಾಸ್ತಿ ಜ್ಞಾನ ಕೊಡು ಆಯ್ತಪ್ಪ ಅಷ್ಟೇ. ಅವ್ರು ಬರ್ತಿದ್ದಿದ್ದು ಮಾತಿದೆ. ಬಟ್ ಒಳಗಡೆ ಅವ್ರವ್ರ ಫ್ರೆಂಡ್ ಸರ್ಕಲಲ್ಲಾಗಲಿ ನಮ್ಮ ಚಿಕ್ಕಪ್ಪಂದ್ರ ಹತ್ರ ಆಗಲಿ ಅವ್ರಗಳ ಹತ್ರ ಎಷ್ಟು ನಮ್ಮ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ಕೊಳ್ಳೋರು ಅಂದರೆ ಅದು ನಮಗೆ ಆಮೇಲೆ ಗೊತ್ತಾಗ್ತಿತ್ತು. ಹೌದು, ಆಬ್ವಿಯಸ್ಲಿ ಫಸ್ಟ್ ಕ್ಲಾಸ್ ಆಡಿ ಇಷ್ಟೆಲ್ಲ ಅಚೀವ್ ಮಾಡೋದು ಕೆಲವ್ರಿಗೆ ಆಗೋದು, ಅದೃಷ್ಟ ಇರಬೇಕು. 2 ಸ್ಟೇಟ್ಗೆ ಆಡೋದಕ್ಕೆ ಅದು ಕೆಲವ್ರಿಗೆ ಆಗೋದು. ಅಂಪೈರಿಂಗ್ ಮಾಡಬೇಕು ಅಂತಂದ್ರೂ ಎಲ್ರಿಗೂ ಆಗೋದಿಲ್ಲ, ಈಸಿ ಅಲ್ಲ. ಫಸ್ಟ್ ಆಫ್ ಆಲ್ ಎಕ್ಸಾಮ್ ಪಾಸ್ ಆಗೋದಕ್ಕೆ ಕಷ್ಟ. ನೀನು ಹೆಂಗೆ ಎಕ್ಸಾಮ್ ಪಾಸ್ ಅದೇ ಒಳ್ಳೆ ಪ್ರಶ್ನೆ ಇದೆ. ಆ್ಯಕ್ಚುಲಿ ಅಂಪೈರಿಂಗ್ ಅಂತ ಬಂದಾಗ ನಾನು ಚೆನ್ನೈಯಲ್ಲಿ ತುಂಬ ಲೀಗ್ ಆಡಿದ್ದರಿಂದ ಎಸ್ ರವಿ ಅಂತ ಫಾರ್ಮರ್ ಎಲಿ ಸುಬ್ರಹ್ಮಣ್ಯ ಅಲ್ಲ ಅವರಲ್ಲ ಇನ್ನೊಬ್ಬ TNC ಎಸ್ ರವಿ ಅಂತ. ಸೊ ಅವನು ಬಂದು ರಿಸರ್ವ್ ಬ್ಯಾಂಕಲ್ಲಿದ್ದ, ಸ್ವಲ್ಪ ಕ್ರಿಕೆಟ್ ಆಡ್ತಾ ಇದ್ದ ಅಲ್ಲಿ ಹೈಯರ್ ಡಿವಿಷನ್ ಅಲ್ಲ. ಸಾಕಷ್ಟು ನಾನು ಬುಚ್ಚಿಬಾಬು KSA ಜೊತೆ ಹೋದಾಗಿದ್ದ ತುಂಬ ಮ್ಯಾಚಸ್ ಅಂಪೈರಿಂಗ್ ಮಾಡೋನು. ಸೊ ಮ್ಯಾಚ್ ಮುಗೀತಿದ್ದಂಗೆ ಏನಾಗೋದು, ನಾನು ಅವನು ಕೂತು ಮಾತಾಡ್ತಿದ್ವಿ. ಏನಪ್ಪ ಈ ದಿನ ಹೆಂಗಾಯ್ತು ನಾನು ಹೇಳ್ತಿದ್ದೆ, ಏನೇ ಡಿಸಿಷನ್ ಕೊಟ್ಟೆ, ಇದೆಲ್ಲ ಔಟ್ ಇಲ್ದೇ ಏನೇ ಅಂತ ಹಿಂಗೆ ಮಾತಾಡ್ತಾ ಇದ್ದೆ. ಸೊ ಸಡನ್ನಾಗಿ ಏನಾಯಿತು, ಕ್ರಿಕೆಟ್ ಬಿಟ್ಟ ಮೇಲೆ ನಿನ್ನ ಜೊತೆಗೆ ಕೂತು ಇಲ್ಲಿ NCAಗೆ ಬಂದು ಲೆವೆಲ್ 2 ಲೆವೆಲ್ 3 ಅಲ್ಲಿ ಆಗಿ ಸ್ವಲ್ಪ ದಿವಸ ಆ ಟೋಪಿ ಹಾಕೊಂಡು ಅದನ್ನೆಲ್ಲ ಟ್ರೈ ಮಾಡಿದೆ. ಸೊ ಅದನ್ನೆಲ್ಲ ಮಾಡ್ತಿದ್ದಂಗೆ ಏನಾಯಿತು, ಒಂದು ದಿವಸ TNCಯಲ್ಲಿ ಕರೆದ್ರು. ಎನ್ ಶ್ರೀನಿವಾಸನ್ ಅವರು ಫಸ್ಟ್ ಟೈಮ್ ಪ್ರೆಸಿಡೆಂಟ್ ಆದಾಗಲ್ಲಿ ಈ ಥರ ಬಂದು ನಮಗೆ ಹಳೆ ಕ್ರಿಕೆಟರ್ಗಳು ಬೇಕು ಅಂತ ಎಲ್ಲರನ್ನೂ ಕರೆದು ಒಂದು ಸೆಲೆಕ್ಷನ್ ಕಮಿಟಿಲಿ ಒಂದು ಪ್ರಪೋಸಲ್ ಕೊಟ್ಟರು. ಸೊ ಅಲ್ಲಿ ಫಸ್ಟ್ ಟೈಮ್ ಸೆಲೆಕ್ಷನ್ಗೆ ಎಂಟರ್ ಆದೆ. ಒಂದು 2-3 ವರ್ಷ ಜೂನಿಯರ್ ಕ್ರಿಕೆಟ್ ಮಾಡಿದೆ. ಸೊ ಸೈಡ್ ಬೈ ಸೈಡ್ ಅವಾಗ ಬಂದು ಅಕಾಡೆಮಿಲಿ ಕಾಂಟ್ರಾಕ್ಟ್ ಇತ್ತು, ಕೋಚಿಂಗ್ ಮಾಡ್ತಾ ಇದ್ದೆ. ಸೊ ರಂಜಿ ಟ್ರಾಫಿ ಸೆಲೆಕ್ಟರ್ ಆದೆ. ಸೊ ಆದಾಗ ಏನಾಯಿತು, ಒಂದು ಬೋರ್ಡಲ್ಲಿ ಎಕ್ಸಾಮ್ ಬಂತು. ಬೋರ್ಡ್ ಅವ್ರು ಏನು ಹೇಳಿದ್ರು, ಇಷ್ಟು ಜನ ತೊಗೊತಾ ಇದೀವಿ ಅಂಪೈರ್ಸ್ನ, ಬಟ್ ಕ್ರಿಕೆಟ್ ಆಡಿರೋ ಕ್ಯಾಟಗರಿ ಇತ್ತಾ ಅವಾಗ 40 ವರ್ಷ ವಾಸ್ ದಿ ಕಟ್ ಆಫ್. ಸೊ ಅವಾಗ ನನಗೆ ಐ ಥಿಂಕ್ ಐ ಮಸ್ಟ್ ಹ್ಯಾವ್ ಬೀನ್ 37 ಇನ್ನು ಆಡ್ತಾ ಇದ್ದೆ. ಸೊ ಏನಾಯಿತು, ಅದು ಬಂದಾಗ ನನಗೆ TNCಯಿಂದ ಫೋನ್ ಮಾಡಿದ್ರು, ನೋಡಿ ಈ ಥರ 4 ಜನ ಅಪಿಯರ್ ಆಗ್ಬೋದು, ನಿಮಗೆ ಮುಂದೆ ಲೀನಿಯನ್ಸಿ ಇರುತ್ತೆ. ಸೊ ಕ್ವೆಶನ್ ಪೇಪರು ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಸ್ವಲ್ಪ ಮೈಂಡ್ ಅಪ್ಲೈ ಮಾಡಿದ್ರೆ ಆಗ್ಬಿಡ್ಬೋದು ಅಂತ. ಸೊ ನಾನು ಅಂದ್ಕೊಂಡೆ, ನನಗೆ ಯಾವ ಸೀಮೆ ತಾಳ್ಮೆ ಇದೆ, ಮೂಗು ಮೇಲೆ ಕೋಪ, ಮಾತೆತ್ತರ ಜಗಳ, ಆ್ಯಂಡ್ ಗ್ರೌಂಡಲ್ಲಿ ಅಂಪೈರ್ಗಳ್ನ ಬೈದಿದ್ದಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಕ್ರಿಟಿಕಲ್ ಆಗಿ ಇದ್ದಿದ್ದಿದೆ. ನಾನು ನಾಳೆ ಅಲ್ಲಿ ಕಪ್ ಪ್ಯಾಂಟು ಬಿಳಿ ಶರ್ಟ್ ಹಾಕೊಂಡು ನನಗೆ ಯಾರೋ ಇನ್ನೊಬ್ಬ ಏನೋ ಹೇಳಿ ನಾನು ಹೊಡೆದಿಡ್ಬಿಡ್ತೀನಿ ಆ ಭಯ ಆಯಿತು. ಸರಿ ರವಿ ಫೋನ್ ಮಾಡಿಬಿಟ್ಟು, ಸಾಕಯ್ಯ ಆಟ ಆಡಿದ್ದು ನೀನು, ನಮ್ಮನ್ನೆಲ್ಲ ಗ್ರೌಂಡಲ್ಲಿ ಗೋಳೆಕೊಂಡಿದ್ದು, 50 ರೂಪಾಯಿ ಕೊಟ್ಟು MCC ಲಾಭಕ್ಕೆ ಕೊಡಿಸ್ಬಿಟ್ಟು ಬಂದು ಒಂದು ಸ್ಕ್ರೀನಿಂಗ್ ಎಕ್ಸಾಮ್ ಬರೀ TNCಯಲ್ಲಿ ಅಂತ. ಸೊ ಸ್ಕ್ರೀನಿಂಗ್ ಎಕ್ಸಾಮಿಗೆ ಒಂದು ಕೊಟ್ಟರು. ನಿಜ ಹೇಳಬೇಕು ಅಂದರೆ ಅವಾಗ ಸ್ಕೂಲಲ್ಲಿ ಕಾಲೇಜಲ್ಲಿ ಮೇಸ್ಟ್ರು ಹೇಳೋರು, ನೀನು ಹ್ಯಾಂಡ್ ರೈಟಿಂಗ್ ಇದೆ ಗೊತ್ತೇನಪ್ಪ ಹೆಂಗೆ ಅಂತ.
ಜಿರಳೆ ನಿಂಕಲ್ಲಾಗ್ಬಿಟ್ರೆ ಅದು ಓಡತ್ತಲ್ಲ ಆ ಥರ ಇದೆ ಅಂತ. ಸೊ ನಾನು ಅಂದ್ಕೊಂಡೆ ಇದೆಲ್ಲ ಹೆಂಗೆ ಮಾಡೋದು ಅಂತ. ನಾನು ದುರಾದೃಷ್ಟಕ್ಕೆ ಹೋದ್ರೆ ಏನು ಮಾಡಿದ್ರು, ಏನೋ ಬರ್ದೆ ಕರೆದ್ಬಿಟ್ಟು ವೈವಾ ಇದೆ ಮಧ್ಯಾಹ್ನ ಬಾ ಅಂತಂದರು. ವೈವಾ ಅಂದರೆ ಜನರಲ್ ನಮಗೆ ಪ್ಲೇಯಿಂಗ್ ಕಂಡೀಷನ್ ನಾಲೆಜ್ ಇತ್ತು. 10 ಪ್ರಶ್ನೆ ಕೇಳಿದ್ರು, 10 ಆನ್ಸರ್ ಮಾಡಿದೆ. ಮನೆಗೆ ಲೆಟರ್ ಬಂತು, ಯು ಹ್ಯಾವ್ ಟು ಅಪಿಯರ್ ಫಾರ್ ಬೋರ್ಡ್ ಎಕ್ಸಾಮ್ ಅಟ್ ಮೊಹಾಲಿ ಅಂತ. ಸೊ ಮನೆಯಲ್ಲಿ ಬುಕ್ ತಗೊತಾ ಇದ್ದೆ, ಚೆನ್ನೈ ಬಿಸಿ. ಓದಿದ್ಯಾ ಇಲ್ವಾ ನೀನು? ಓದಿದ್ನಪ್ಪ. ಮತ್ತೆ ಅದೇ ನಾನು ನೋಡಿ ಊಟ ಮಾಡಿ AC ಹಾಕೊಂಡು ಒಳಗಡೆ ಹೋಗಿ ಬುಕ್ ಇಟ್ಕೊಂತಿದ್ದೆ, ಎದೆ ಮೇಲೆ ಬುಕ್ ನಿದ್ದೆ ಹೊಡಿತಾ ಇದ್ದೆ. ಬಟ್ ಆಮೇಲೆ ಎಕ್ಸಾಮ್ ಅಪಿಯರ್ ಆದೆ. ಎಲ್ಲ ಹೇಳಿದ್ರು ನಿಮಗೆ ಬಂದು 50 ಮಾರ್ಕ್ಸಿಗೆ ಇರುತ್ತೆ, ಎಲ್ಲ 1 ಲೈನರ್ ಎಕ್ಸಾಮು, ಹೌ ಡು ಯು ಸಿಗ್ನಲ್ ಬೌಂಡ್ರಿ, ಲೆಗ್ ಬೈ ಅಂದರೆ ಏನು ಆ ಥರ ಅಂತ ಒಂದು ತಕ್ಕ ಮಟ್ಟಕ್ಕೆ ಪ್ರಿಪೇರ್ ಆಗಿ ಹೋಗಿದ್ದೆ. ಅಲ್ಲಿ ಹೋದ್ರೆ ಶಾಕರ್, ಏನೂ ಗೊತ್ತಿಲ್ಲ. 100 ಮಾರ್ಕ್ಸಿಗೆ ಒಂದು ಪೇಪರ್ ಕೊಟ್ಬಿಟ್ಟು ಎಲ್ಲರಿಗೂ ಕಾಮನ್ ಪೇಪರ್ ಅಂದರು. ಏನೋ ಬರಿತಾ ಇದ್ದೀನಿ. ಎಲ್ಲಿ ವಿಜಿ, ಸ್ಕೂಲ್ ಆದಮೇಲೆ ಕಾಲೇಜ್ ಆದಮೇಲೆ ಕೈ ಓಡಲ್ಲ. ಬ್ಯಾಂಕಿಗೆ ಸೇರಿದಾಗ ಕೆಲಸ ಮಾಡಿದ್ದೆಲ್ಲ ಕಂಪ್ಯೂಟರಲ್ಲಿ. ಅಲ್ಲಪ್ಪ, ನಮ್ಮಂಥವ್ರು ಅನ್ಕೊಂಡಿರ್ತೀವಿ ಅಂಪೈರಿಂಗ್ ಈಸಿ ಅಂತ ಎಕ್ಸಾಮ್ ಬರೆಯೋದು. ಆ್ಯಕ್ಚುಲಿ 4 ಇಂಚಿಗೆ 4 ಇಂಚ್ ವಿಜಿ ಆ ಲಾ ಬುಕ್ಕು 43 ಲಾ ಇದೆ. ಆ ಲಾ MCC ಅಂದರೆ ಯಾರು ಅವನು ಮಾಡ್ಕೊಂಡಿದ್ದು. ಆ ಕಾಮ, ಫುಲ್ ಸ್ಟಾಪ್, ಅಫಾಸ್ಟ್ರಫಿ ಎಲ್ಲ. ನೀನು ಒಂದು ಪ್ರಶ್ನೆ ವಾಟ್ ಈಸ್ ದ ಲಾ ಆಫ್ LBW ಅಂದರೆ ಅಲ್ಲಲ್ಲಿ ಆ ಪಂಚುಯೇಷನ್ಗಳು ಬರಬೇಕು. ಇಲ್ಲಾಂದ್ರೆ ಆಗಲ್ಲ. ಸೊ ಅದನ್ನ ರೀಪ್ರೊಡ್ಯೂಸ್ ಮಾಡದೇ ಇದ್ರೆ ಅಂದ್ರೆ ಏನು ಅಂದರೆ ತಿಂದಿದ್ದನ್ನ ಆಚೆ ತೆಗಿಯಕ್ಕೆ ಬರದೇ ಇದ್ರೆ ನೀನು ಅಂಪೈರ್ ಆಗಕ್ಕೆ ಲಾಯ್ಕಿಲ್ಲ ಅಂತ. ಸೊ ನಾವೇನು ಅನ್ಕೊಂಡ್ಬಿಟ್ಟಿದ್ವಿ, ಈ ಐನ್ಸ್ಟೀನು ಇಂಥವ್ರೆ ನ್ಯೂಟನ್ಗಳೇ ಅಂಪೈರ್ ಆಗ್ಬೋದು ಅಂತ. ಸೊ ಓದ್ವಿ, ಏನೋ ಕೊಟ್ಟರು, ಊಟನೂ ಹಾಕ್ಲಿಲ್ಲ, ಖಾಲಿ ಹೊಟ್ಟೆಲಿ ನಮ್ಮ ಕೆಲಸ ಮಾಡಲ್ವಲ್ಲ ತಲೆ ನಮ್ಮದು. ಸೊ ಆಯಿತು, ಏನೋ ಬರಿತಾ ಇದ್ದೆ, ಬರೆದೆಲ್ಲ ಆಯಿತು. ಪಕ್ಕದಲ್ಲಿ ವೆಂಕಟರಾಘವನ್ ಹೋಗ್ತಾ ಇದ್ರು ಎಜುಕೇಟ್ರು, ಅವ್ರು ಮಾತಾಡ್ತಿದ್ದೆ ಹೆಂಗೆ ಅಂದರೆ ಹಲ್ಲು ಕಚ್ಕೊಂಡೆ. ಏನು ನೋಡ್ತಾ ಇದೆಯೋ ಬರೀ ಅಂದರು. ಏನು ಸಾರ್, ಏನು 50 ಮಾರ್ಕ್ ಪೇಪರ್ 100 ಮಾರ್ಕ್ ಕೊಟ್ಬಿಟ್ಟಿದ್ದೀರಾ, ಕ್ವೆಶ್ಚನ್ ಓದೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಗೋಯ್ತು, ಕೆಲವು ಅರ್ಥವೇ ಆಗ್ತಾ ಇಲ್ಲ ಅಂತ. ಸೊ ಪೇಪರ್ ಬರೆದ್ವಿ, ಆಚೆ ಬಂದ್ವಿ, ಇದು ಥಿಯರಿ. ಸೊ ಅವಾಗ ಹೇಗೆ ಅಂದರೆ ನಮ್ಮ ಟ್ರಾವೆಲ್ಲು ನಾವೇ ಕಾಸು ಹಾಕಿ ಟಿಕೆಟ್ ಬುಕ್ ಮಾಡ್ಕೊಂಬಂದು ಆ ಹೋಸ್ಟ್ ಅಸೋಸಿಯೇಷನ್ ನಮ್ಗೆ ಕಾಸು ಕೊಡ್ತಾಯಿದ್ರು. ಸೊ ನಾನು ಬ್ಯಾಂಕರ್ ಅಲ್ವಾ, ನನಗೆ ಬಂದು ಒಂದು ಮೂಟೆ ಕಾಸು ಇಟ್ಬಿಟ್ಟು ಅದೆಲ್ಲ ತೊಗೊಂಡು ಎಲ್ಲರ ಹತ್ರ ಸೈನ್ ಮಾಡಿಸ್ಕೊಂಡು ಕೊಡು ಅಂತ. 150 ರೂಪಾಯಿ ನೋಟ್ಗಳು, ಒಬ್ಬ 39,000, ಒಬ್ಬ 40,000. ಸೊ ಆಚೆ ಬಂದಮೇಲೆ ಡಿಸ್ಕಷನ್ಗಳು. ಇವಾಗ ನಮ್ಮ ಹಳೆ ಬಾಂಬೆ ಪ್ಲೇಯರ್ ಸುಲಕ್ಷಣ್ ಕುಲಕರ್ಣಿ ಅವರು ಬರೆಯೋಕ್ಕೆ ಬಂದಿದ್ದರು, ನಾನಿದ್ದೆ. ಆಮೇಲೆ ನಂದಕಿಶೋರು ಇವಾಗ ಮಾಡ್ತಾ ಇದ್ದಾನೆ. ಸೊ ಆಮೇಲೆ ನವದೀಪ್ ಸಿಂಗ್ ಅಂತ ಪಂಜಾಬು, ಕ್ರಿಕೆಟರ್ಸ್ ನಾವೆಲ್ಲ ಇದ್ವಿ, ಭರತನ್ನೆಲ್ಲ. ಸೊ ಎಲ್ಲ ಬಂದರು, ಆಚೆ ಬಂದ್ಬಿಟ್ಟು ಡಿಸ್ಕಷನ್ನು, ಹೆಂಗಪ್ಪ ಮಾಡಿದೆ ಅಂತ. ಹಿಂಗೆ ಮಾಡಿದೆ ಅಂದ್ರೇನು, ಚೆನ್ನಾಗಿ ಮಾಡಿದೆ ಅಂತ. ಸೊ ಒಬ್ಬ ಬಂದ, ಒಂದು ಕ್ವೆಶನ್ಗೆ ಆನ್ಸರ್ ಕೇಳ್ದ, ಹೌ ಮಚ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಅಂದ. ಅವ್ನು ಫಸ್ಟ್ ನನ್ನ ಪಕ್ಕದಾದ್ರೆ ಅವ್ನು ಏನು ಮಾಡ್ದ, 85 ಅಂದ. ಆ ಪ್ರಶ್ನೆ ಕೇಳಿದ ತಕ್ಷಣ 82 ಅಂದ. ಇನ್ನು 3 ಕ್ವಶನ್ ಆದ ತಕ್ಷಣ 70 ಆಯಿತು. ಆಮೇಲೆ ಏನು ಮಾಡ್ದ, ಅಣ್ಣ ಈ ರೂಮಿಂದ ಆಚೆ ಹೋಗೋಣ, ಇನ್ನು 4 ಪ್ರಶ್ನೆ ಕೇಳಿದ್ರೆ 35 ಬರೋದಲ್ಲ, ರೆಡಿ ಹೋಗೋಣ ಅಂತ. ಈಸಿ ಎಲ್ಲ ಪಾಸ್ ಆಗೋದು ಖಂಡಿತ. ನಿಮ್ಗೆಲ್ಲ ಮೆಚ್ಬೇಕಣಪ್ಪ, ಅದು ಏನು ಪೇಷನ್ಸ್, ನೀವು ಅಷ್ಟು ಬಿಸಿಲು ನಿಂತ್ಕೊಂಡು ಅಂಪೈರಿಂಗ್ ಮಾಡ್ತೀರಾ. ಪ್ಯಾಷನ್ ಅಂತೀವಿ ಸರಿ, ಹೌದು, ಬಟ್ ಒಂದು ಲಿವಿಂಗು ಆಯಿತು ಅಂಪೈರಿಂಗ್ ಇಂದ ನೋಡೋಕೋಯ್ತು ಅಂತಂದ್ರೆ. ಇವಾಗ ಏನು ಆಲ್ಮೋಸ್ಟ್ ಲೈಕ್ 100 ಫಸ್ಟ್ ಕ್ಲಾಸ್ ಗೇಮ್ಸ್ ಇದರಲ್ಲಿ ಥ್ರೆಶೋಲ್ಡ್ ಅಲ್ಲಿ ಇದೆಯಾ ನೀನು? 92 ಆಗಿದೆ. ಸೊ ಇನ್ನೊಂದು 8 ಮ್ಯಾಚ್ ಕಾಯ್ತಾ ಇದ್ದೀನಿ, ಮೈಲ್ ಸ್ಟೋನು. ವಿಜಯ್, ಏನು ಅಂದರೆ ನಮ್ಮ ಒಂದು ಈ ಜರ್ನಿಲಿ ಇವಾಗ ಹೇಳಿದೆ ಪೇಷನ್ಸು ಅಂತ. ಇವಾಗ ಏನು ಅಂದರೆ ಇನ್ಪುಟ್ಸ್ ಇದೆ. ಇವಾಗ ಬಂದು ನಮ್ಮನ್ನು ನಾವು ನೋಡ್ಕೊಬೋದು, ಕ್ರಿಕೆಟ್ ಆಟದಲ್ಲಾಗಲಿ ಅಂಪೈರಿಂಗ್ ಆಗಲಿ. ಸೊ ಅಂಪೈರಿಂಗ್ ಅಂತ ಮಾತಾಡೋವಾಗ ಎಲ್ಲ ಡೊಮೆಸ್ಟಿಕ್ ಮ್ಯಾಚಸ್ಸು 6 ಸ್ಟ್ಯಾಟಿಕ್ ಕ್ಯಾಮ್ರಲ್ಲಿ ಕವರ್ ಮಾಡ್ತಾರೆ. ಸೊ ಬಾಲ್ 1 to ಲಾಸ್ಟ್ ಬಾಲ್ ಆಫ್ ದಿ ಮ್ಯಾಚು ಕವರ್ ಆಗುತ್ತೆ. ಸೊ ನಮಗೆ ವಾಪಸ್ ನಾವು ಏನು ಮಾಡಿದ್ದೀವಿ ಅನ್ನೋದನ್ನ ನಾವು ನೋಡ್ಕೊಬೋದು. ಅಂದರೆ ನಾವು ಕನ್ನಡಿಲಿ ನೋಡ್ಕೊತಾ ಇದ್ದೀವಿ. ಸೊ ಎಲ್ಲಿ ನಾವು ಏನು ಮಾಡಿದ್ದೀವಿ, ಏನು ಬೆಟರ್ ಆಗ್ಬೋದು ಅನ್ನೋದನ್ನ ನಾವು ನೋಡಿ ತಿದ್ಕೊಬೋದು. ಬಟ್ ಹಳೆ ಕಾಲದಲ್ಲಿ ಹೆಂಗೆ, ಇವಾಗ ನೀನು ಆಡ್ತಾ ಇದ್ದೆ, ಮುಗಿಸ್ಕೊಂಬಂದಾಗ ಕೇಳ್ತಿದ್ದೆ, ಕುಂಬಿ ಏನಣ್ಣ ಅಂದರೆ ಸ್ವಲ್ಪ ಹಿಂಗೆ ಬರ್ತಿತ್ತೋ ಇದ್ದೀನಿ, ಇದು ಮಾಡ್ಬೋದು ಅಂತ. ಸೊ ಅವಾಗ ಏನು ಅಂದರೆ ಇವಾಗ ಮಾಡರ್ನ್ ಡೇಲಿ ಏನು 1-on-1 ಅಂತಾರೋ, ಅವಾಗ ಇದು ನಮ್ಮ ಪರ್ಸನಲೈಸ್ಡ್ ಕೋಚಿಂಗ್. ಸೊ ಇವಾಗ ಆ ಒಂದು ಸೌಲಭ್ಯ ಇರೋದ್ರಿಂದ ಬೆಳವಣಿಗೆಗೆ ಸಾಧ್ಯತೆಗಳು ತುಂಬ ಇದೆ. ಬಟ್ ಏನಾಗಿದೆ ಅಂದರೆ ನಂಬರ್ಗಳು ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಬಟ್ ನೀನು ಅಂಪೈರಿಂಗ್ ಮಾಡಿದಾಗ ಸಮ್ ಆಫ್ ದ ಬೆಸ್ಟ್ ಕ್ರಿಕೆಟರ್ಸ್ನ ನೋಡಾಯ್ತು ಹತ್ರದಿಂದ. ಧೋನಿ, ರೋಹಿತ್ ಶರ್ಮಾ, ವಿರಾಟ್, ಗಂಭೀರ್, ಜಾಹಿರ್ ಖಾನ್, ನೀನು ನೇಮ್ ಎಷ್ಟು ವರ್ಷಪ್ಪ ಇಂಟರ್ನ್ಯಾಷನಲ್ ಅಥವಾ IPL ಮಾಡಿದ್ದು? IPL ಒಂದು 3 ವರ್ಷ ಮಾಡಿದೆ. ಬಟ್ ಅದಕ್ಕಿಂತ ಮುಂಚೆ ನೀನು ಹೇಳಿದ ಹೆಸರಲ್ಲ, IPL ಕಿಕ್ ಆಫ್ ಆಗಿ ಒಂದು 3-4 ವರ್ಷದ ತನಕ ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ಅಷ್ಟೊಂದು ಈ ಥರ ತುಂಬ ಕ್ರ್ಯಾಂಡ್ ಆಗಿರಲಿಲ್ಲ. ಡೊಮೆಸ್ಟಿಕ್ ಆಡೋರು ಡೊಮೆಸ್ಟಿಕ್ಕಲ್ಲಿ ಚಾಲೆಂಜ್ ಏನು ಅಂದರೆ ವಾಂಕಡೆ ಬೆಳಗ್ಗೆ ಗೊತ್ತಲ್ಲ, ನೀನು ಸಾಕಷ್ಟು ಆಡಿದ್ಯಾ, ರೆಡ್ ಸಾಯಿಲ್ ವಿಕೆಟಲ್ಲಿ ಆ ಬೌನ್ಸ್ ಇದೆಲ್ಲ. ವಸೀಂ ಜಾಫರ್ ಕೆಲವು ಇನ್ನಿಂಗ್ಸ್ಗಳು, ಇನ್ಫ್ಯಾಕ್ಟ್ ಮೊನ್ನೆ ಕೂಡ ವಸೀಂ ಸಿಕ್ಕಿದಾಗ ಬಾಂಗ್ಲಾದೇಶ್ ಯೂನಿಯನ್ ಕ್ರಿಕೆಟ್ ಬ್ಯಾಟಿಂಗ್ ಕನ್ಸಲ್ಟೆಂಟ್ ಹೇಳ್ತಾ ಇದ್ದೆ, ವಸೀಂ ಇನ್ನೂ ಕೆಲವು ಶಾಟ್ಗಳು ನನ್ನ ಕಣ್ಣು ಮುಂದೆ ನಿಂತಿದೆ. ಐ ವಾಸ್ ರೀಲಿಂಗ್ ಆಫ್ ಡೆಲ್ಲಿ ಮೇಲೆ 185, ಗುಜರಾತ್ ಮೇಲೆ 190. ನನಗೆ ಮಾಡಿರೋ ಮ್ಯಾಚ್ಗಳಲ್ಲಿ ಆ ಒಂದು ಪರ್ಫಾರ್ಮೆನ್ಸ್ಗಳು ಕೂಡ ನನಗೆ ಜ್ಞಾಪಕ ಇದೆ.
ಆ 92 ಮ್ಯಾಚಲ್ಲಿ ತೆಗೆದ್ರೆ ಯಾವ ಮ್ಯಾಚ್ ಇವ್ನು ಏನು ಮಾಡ್ದ ಅಂದ್ರೆ ಹೇಳ್ತೀನಿ ನಾನು, ಈ ಮ್ಯಾಚ್ ಅಲ್ಲ ಇವ್ನು ಹಿಂಗೆ ಆಡಿದ್ನಪ್ಪ ಅದು ಮಾಡ್ದ ಅಂತ. ಸೊ ದ ಬೆಸ್ಟ್ ಸೀಟ್ ಇನ್ ದ ಹೌಸ್, ಕರೆಕ್ಟ್, ನಂಬರ್ 1. ಆ್ಯಂಡ್ ಅದಕ್ಕೆ ಕಾಸು ಕೊಡ್ತಾರೆ. ದೇರ್ ಇಸ್ ಅ ಪ್ರೊಫೆಷ್ನಲ್ ಔಟ್ಫಿಟ್, ಒಂದು ಜೀವನ. ಇವತ್ತು ಶ್ರೀನಾಥ್ ಕುಂಬಿ ಏನಪ್ಪ ಅಂದರೆ ನಮಗೆ ಕೊಟ್ಟಿರೋ ಈ ಒಂದು ಸ್ಥಾನ ಈ ಸೊಸೈಟಿಲಿ ಕ್ರಿಕೆಟೇ. ಒಂದು ಪ್ಲೇಯರ್ ಆಗಿದ್ದೆ, ಅದಾದ್ಮೇಲೆ ಕೋಚ್ ಆದೆ, ಸೆಲೆಕ್ಟ್ರು, ಅಂಪೈರು ಅಂತ ಎಲ್ಲ ಟೋಪಿ ಟ್ರೈ ಮಾಡಿದ್ದೀನಿ. ಸೊ ಇವತ್ತು ಈ ಒಂದು ಸೊಸೈಟಿಲಿ ಶ್ರೀನಾಥ ಕುಂಬಿ ಅಂದರೆ ಅಸೋಸಿಯೇಟ್ ಮಾಡೋದು ಫಸ್ಟ್ ಬಂದು ಕ್ರಿಕೆಟ್ಗೆ. ಆ ಒಂದು ಸಾರ್ಥಕ ಇದೆ. ಭಾಳ ಸಂತೋಷ. ಇಷ್ಟೊತ್ತು ನನ್ನ ಜೊತೆ ಮಾತಾಡಿದೆ. ಏನು ಎಷ್ಟೊಂದು ಜನಕ್ಕೆ ಏನೋ ವಿಷಯಗಳೇ ಗೊತ್ತಿರಲ್ಲ ಅಂಪೈರಿಂಗ್ ಬಗ್ಗೆ, ಬಟ್ ಇದು ನಿನಗೆ ಸಾಲದು. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ನಿನ್ನ ಹತ್ರ ಮಾತಾಡೋಕ್ಕೆ ಸಾಲದು, ಯಾಕೆಂದ್ರೆ ಅಷ್ಟು ಭಂಡಾರ ಥರ ಮಾತಾಡ್ತೀನಿ ನಾನ್ ಸ್ಟಾಪು. ಬಟ್ ಏನಾಗಿದೆ ಅಂದರೆ ಸಂಭಾಷಣೆ ಅನ್ನೋ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೊಡಕ್ಷನ್ ಮಾಡ್ದಂಗೆ, ಹಾಗೆಯೇ ಅವ್ರು ಆಡಿದಂಥ ಟೈಮ್ಗಳಲ್ಲಿ ಇನ್ಫ್ಯಾಕ್ಟ್ ನಾವು ಅದೃಷ್ಟ ಮಾಡಿರಬೇಕು ಕುಂಬಿ ಅಂತ ಜೊತೆ ಮಾತಾಡೋಕ್ಕೆ. ಅಂತ ಯಾಕೆ ಹೇಳಿದೆ ಅಂತಂದರೆ ಡಿಫ್ರೆಂಟ್ ಫೀಲ್ಡ್ಸು, ಅಂಪೈರಿಂಗೇ ಬೇರೆ, ಆಡೋದೇ ಬೇರೆ, ಕೋಚಿಂಗೇ ಬೇರೆ, ಈಸಿ ಅಲ್ಲ. ಬಟ್ ಗಂಟಾನ್ಗಟ್ಟಲೆ ಮಾಡೋದಕ್ಕೆ ನನ್ನ ಹತ್ರ ಅವಕಾಶ ಇಲ್ಲ. ಸೊ ಲಿಮಿಟೆಡ್ ಟೈಮಲ್ಲಿ ಏನಾಗುತ್ತೋ ಅದನ್ನು ಶೇರ್ ಮಾಡಿದ್ರು ಕುಂಬಿ ಅವರು. ಭಾಳ ಸಂತೋಷ ಕುಂಬಿ ಬಂದಿದ್ದಕ್ಕೆ. ಇವಾಗ ಈ ಶೋ ಮುಗಿಸ್ಮೇಲೆ ಒಂದು ಗೊನೆ ಬಾಳೆಹಣ್ಣು ಕೊಡ್ತೀನಿ ಖಂಡಿತ. ಥ್ಯಾಂಕ್ ಯು ವಿಜಯ್, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಜೊತೆ ಬಂದಿರೋ ಅದೇ ಖುಷಿ ನಮಗೆ. ಬಂದಿರೋದಕ್ಕೆ ಆಸ್ ಎ ಟೋಕನ್ ಆಫ್ ಅಪ್ರಿಸಿಯೇಷನ್ ನಮ್ಮಿಂದ ಒಂದು ಸಣ್ಣ ಕಾರಣಕ್ಕೆ, ಅದೇನು ಇಟ್ ಡಸಂಟ್ ಮ್ಯಾಟರ್. ಕುಂಬಿಗೆ ನಮ್ಮ ಅಣ್ಣ ಇದ್ದಾಗೆ ತಗೊಳಪ್ಪ ಇಲ್ಲಿ ನಿನಗೋಸ್ಕರ ತೊಗೊಂಬಂದಿದ್ವಿ, ಇನ್ನೊಂದು ಟೋಕನ್ ಆಫ್ ಅಪ್ರಿಸಿಯೇಷನ್ DRS ಕಡೆಯಿಂದ ಒಂದು ಗಿಡ ತಂದಿದ್ದೀನಿ. ದಯವಿಟ್ಟು ಮನೆಯಲ್ಲಿ ಇಟ್ಕೊಳ್ಬೇಕಾಗಿ ವಿನಂತಿ. ಖಂಡಿತ. ಈ ಬ್ಯಾಗು ಜೂಟ್ದು. ಸೊ ಹಾಗಾಗಿ ನಮ್ಮ DRS ಪರವಾಗಿ ನಮ್ಮ ಏನು ಟೀಮ್ ಇದೆ ಅವರು ಥ್ಯಾಂಕ್ಸ್ ಹೇಳ್ತಿದ್ದೀವಿ ನೀವು ಇಲ್ಲಿ ಬಂದಿದ್ದಕ್ಕೆ. ಹಿಂಗೆ ಚೆನ್ನಾಗಾಗಲಿ, ಮುಂದೆ ಅಂಪೈರಿಂಗು ಮಾಡಲಿ, 100 ಗೇಮ್ಸ್ ಆಗಲಿ, ಕೋಚಿಂಗು ಮಾಡು ಅಂತ ಕೇಳ್ಕೊತಾ ಇದ್ದೀನಿ ನಾನು ಯಂಗ್ಸ್ಟರ್ಗಳಿಗೆ. ಮಾಡೋಣ ವಿಜಯ್, ಸಮಯ ಬಂದಾಗ ಕೈ ಜೋಡಿಸ್ತೀನಿ ನಿಮ್ಮ ಜೊತೆಗೆ. ಖಂಡಿತ. ನಾವು ಏನು ಕಲಿತ್ವಿ ಅದನ್ನ ಅನ್ಲರ್ನ್ ಮಾಡಿ ಹುಡುಗರಿಗೆ ಬಂದು ಒಳ್ಳೇದನ್ನ ಹೇಳ್ಕೊಡೋಣ. ಒಂದು ಕ್ಲಾರಿಫೈ ಮಾಡ್ಬಿಡ್ತೀನಿ, ನಾನು 6 ವರ್ಷ ದೊಡ್ಡವನಲ್ಲ ಇವನ್ಕಿನ್ನ, ನಾನು 6 ವರ್ಷ ಚಿಕ್ಕವನು. ಇವನು 69 ಬಾರ್ನ್, ನಾನು 75 ಬಾರ್ನ್. ಯಾಮಾರಬಾರ್ದು ಲುಕ್ಸಿಂದ. ಬಟ್ ನಮಗೂ ಖುಷಿನೇ ಕರ್ನಾಟಕ ಕ್ರಿಕೆಟ್ ಬಗ್ಗೆ ಮಾತಾಡೋಕ್ಕೆ, IPL ಬಗ್ಗೆ ಮಾತಾಡೋಕ್ಕೆ. ಇನ್ನೊಂದ್ಸಲಿ ಕರ್ಕೊಂಬರ್ತೀನಿ IPL ಬಗ್ಗೆ ಮಾತಾಡೋಕ್ಕೆ, ಸೂಪರ್ ಸ್ಟಾರ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನನಗೂ ಆಸೆ ಇದೆ. ಇವತ್ತು ಟೈಮ್ ಆಗ್ತಾ ಇದೆ. ಸಂಭಾಷಣೆ ಭಾಳ ದೊಡ್ಡ ಕಾರ್ಯಕ್ರಮದ ಥರನೇ ಆಗಿದೆ. ಇವತ್ತಿನ ದಿವಸ 40ರಿಂದ 55 ನಿಮಿಷ ಅಂತಂದರೆ ಅದು ದೊಡ್ಡದೇನೆ. ಥ್ಯಾಂಕ್ ಯು ವೆರಿ ಮಚ್ ಕುಂಬಿ. ಥ್ಯಾಂಕ್ಸ್ ಎಲ್ರಿಗೂ. ಹಿಂಗೆ ನೋಡ್ತಾ ಇರಿ ನಮ್ಮ DRS ಶೋ.